ಸ್ನೇಹಿತರೆ ನಮಸ್ಕಾರ. ಇದು ಯೋಗಾಮೃತ. ಸ್ನೇಹಿತರೆ, ನನ್ನ 2 ಚಾನೆಲ್ಗಳು ಸಂಜನಾ ಕ್ರಿಯೇಷನ್ಸ್ ಅಂಡ್ ಯೋಗಾಮೃತ. ನನ್ನ ಈ ಯೋಗಾಮೃತ ಚಾನೆಲ್ದಲ್ಲಿ ಹಲವಾರು ಆಧ್ಯಾತ್ಮಿಕ ಚಿಂತನೆಗಳು, ಪೌರಾಣಿಕ ಐತಿಹಾಸಿಕ ಕಥೆಗಳು, ಅಥವಾ ಯೋಗಕ್ಕೆ ಸಂಬಂಧಪಟ್ಟ ಆಸನಗಳು, ಅಥವಾ ಧ್ಯಾನ ಪ್ರಾಣಾಯಾಮ ವಿಷಯಗಳನ್ನ ನಾನು ಇದರಲ್ಲಿ ಹೇಳ್ತಾ ಬರ್ತಾ ಇದ್ದೇನೆ. ಇವತ್ತು ಕೂಡ ಒಂದು ವಿಶೇಷವಾದ ವಿಷಯವನ್ನ ನಮ್ಮ ಆಧ್ಯಾತ್ಮಿಕ ಚಿಂತಕರಾದ, ಖ್ಯಾತ ಪ್ರವಚನಕಾರರಾದ, ಯೋಗ ಧ್ಯಾನದಲ್ಲಿ ಹಲವಾರು ಇನ್ನೂ ಕೂಡ ಅಧ್ಯಯನವನ್ನು ಮಾಡ್ತಾ ಇರುವಂತ ದಿವಾನ್ ಕೇಶವ್ ಭಟ್ರಿದ್ದಾರೆ. ಅವರಿಗೆ ಗೌರವ ಪೂರ್ವಕವಾಗಿ ವಂದಿಸುತ್ತಾ, ಗುರುಗಳೇ ನಮಸ್ಕಾರ. ದಿವಾನ್ ಕೇಶವ್ ಭಟ್ರು 80ರ ಹರಿಯದೇವರು ವಿಜಯ ಬ್ಯಾಂಕಿನಲ್ಲಿ 35 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಸ್ವಯಂ ನಿವೃತ್ತಿ ಪಡೆದು ನಂತರ ಸುಮ್ಮನೆ ಕಾಲಹರಣ ಮಾಡದೆ ಪ್ರವೃತ್ತಿಯನ್ನು, ಹವ್ಯಾಸವನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇವರು ಆಧ್ಯಾತ್ಮಿಕ ಚಿಂತಕರು, ಪುರಾಣ ಪ್ರವಚನಕಾರರು, ಭಾಗವತ ಪ್ರವಚನಕಾರರು ಕೂಡ, ಹಾಗೆ ಯೋಗ ಶಿಕ್ಷಕರು, ಧ್ಯಾನ ಪ್ರಾಣಾಯಾಮದಲ್ಲಿ ವಿಶೇಷ ಅಧ್ಯಯನವನ್ನ ಮಾಡಿದರು. ಚಿಂತನಕಾರರು. ಇವತ್ತು ಕೂಡ ನಾನು ಬರುವ ಬೆಳಿಗ್ಗೆ ರೇಡಿಯೋದಲ್ಲಿ ಇವರ ಚಿಂತನೆಯನ್ನ ಕೇಳಿಯೇ ಬಂದೆ. ನಿವೃತ್ತಿ ನಂತರವೂ ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ಹಾಗೂ ಆಧ್ಯಾತ್ಮಿಕ ಜೀವನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಹಾಗೆ ಇವರನ್ನು ಅರಿಸಿಕೊಂಡು ಹಲವಾರು ಪ್ರಶಸ್ತಿ, ಸನ್ಮಾನಗಳು ಮಠ ಮಾನ್ಯಗಳಲ್ಲಿ ದೊರಕಿದೆ. ಅಷ್ಟೇ ಅಲ್ಲ, ಭಾಗವತ ಪ್ರವಚನಕಾರರು ಅಂತ ಹೇಳಿದೆ. ಇವತ್ತಿಗೂ ಕೂಡ ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದಲ್ಲಿ ಹಾಗೂ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಕೂಡ ಪ್ರವಚನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಆದ್ಮೇಲೆ ಇವತ್ತಿನ ಈ ವಿಡಿಯೋದಲ್ಲಿ ಕೂಡ ಒಂದು ವಿಶೇಷ ವಿಷಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಅಂದ್ರೆ ಋಷಿ ಮುನಿಗಳ ಪರಂಪರೆಯಲ್ಲಿ ತಮಗೆ ಗೊತ್ತಿರುವಂತಹ ವಿದ್ಯೆಯನ್ನ ತಾಳೆಗರಿಯಲ್ಲಿ ಕಾದಿರ್ತಾ ಇದ್ರು. ಹಾಗೆ ಕಾಲ ಮುಂದುವರೆದಂತೆ ಪುಸ್ತಕಗಳಲ್ಲಿ, ಗ್ರಂಥಾಲಯಗಳಲ್ಲಿ ಅದನ್ನ ನಾವು ಹುಡುಕ್ತಿದ್ವಿ, ಅದು ಸಿಗ್ತಿತ್ತು. ಇನ್ನು ಕಾಲ ಮುಂದುವರೆದಂತೆ ನಮ್ಮ ಈ ಕಾಲದಲ್ಲಿ ವಿಷಯವನ್ನ ಸರ್ಚ್ ಮಾಡ್ಲಿಕ್ಕೆ ನಾವು ಗೂಗಲ್ ಅನ್ನ, ಯೂಟ್ಯೂಬ್ ಅನ್ನ ಹುಡುಕ್ತಾ ಇರ್ತೇವೆ. ಹಾಗೆಯೇ ಇವತ್ತು ಕೂಡ ಇವರು ಹೇಳಿರುವ ವಿಚಾರಗಳನ್ನ ಕಾದಿಡುವಂತ ಒಂದು ಉದ್ದೇಶದಿಂದ ನಾನು ಈ ಒಂದು ವಿಚಾರವನ್ನ ಅವರಲ್ಲಿ ಕೇಳ್ಕೊಂಡಾಗ ಓಕೆ ಅಂತ ಒಪ್ಪಿದ್ರು. ಸೊ ಹಾಗಾಗಿ ಇವತ್ತು ಯಾವ ವಿಚಾರವನ್ನ ಅವರು ನಮ್ಮ ಜೊತೆ ಹೇಳ್ತಾ ಇದ್ದಾರೆ, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಅವರನ್ನೇ ಕೇಳೋಣ. ಗುರುಗಳೇ, ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ. ಹಾಗೂ ಯಾವ ವಿಚಾರವನ್ನ ನಮ್ಮ ವೀಕ್ಷಕರೇ ಇವತ್ತು ನೀವು ತಿಳಿಸಿಕೊಡ್ತಾ ಇದ್ದೀರಿ? ನಮಸ್ಕಾರ. ಸಂಜನಾ ಕ್ರಿಯೇಷನ್ಸಿನ 2 ಚಾನಲ್ನ ವೀಕ್ಷಕರಿಗೆ ಕೂಡ ನನ್ನ ಅನಂತ ನಮಸ್ಕಾರಗಳು. ಜೊತೆಗೆ ಅದರ ಕ್ರಿಯೇಟ್ರಿಕ್ಸ್ ಆಗಿರ್ತಕ್ಕಂತಹ ಸಂಜನಾ ಅವರಿಗೆ ಕೂಡ ನನ್ನ ನಮಸ್ಕಾರಗಳು. ಯಾವ ವಿಚಾರದ ಬಗ್ಗೆ ಕುರಿತು ಹೇಳ್ತಾ ಇದ್ದೀರಿ ಅಂತ ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ದೀರಿ. ಪ್ರಾರಂಭದಲ್ಲಿ ಆಗುವಂತಹದ್ದು ಏನು ಅಂದ್ರೆ, ಭಗವಂತನ ಈ ಸೃಷ್ಟಿ ಅಲ್ವಾ? ಹೌದು. ಈ ಸೃಷ್ಟಿಯಲ್ಲಿರ್ತಕ್ಕಂತಹ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಜೀವ ಅಂದ್ರೆ ಮನುಷ್ಯ. ಹೌದು. ಮನುಷ್ಯನ ಹಾಗೆ ಇರ್ಬೇಕು ಅಂತ ಹೇಳಾದ್ರೆ ಅವನು ಜ್ಞಾನ ಸಂಪಾದನೆ ಮಾಡ್ಬೇಕು ತಾನೇ. ಆ ಜ್ಞಾನಕ್ಕೋಸ್ಕರವಾಗಿ ಭಗವಂತ ವೇದ ಅಂತಕ್ಕಂಥದ್ದನ್ನ ಜಗತ್ತಿಗೆ ಕೊಡ್ತಾನೆ. ಆ ವೇದಗಳಲ್ಲಿ ಒಂದು ವೇದ ಯಾವುದು ಅಂದ್ರೆ ಯಜುರ್ವೇದ. ಯಜುರ್ವೇದದಲ್ಲಿ 2 ವಿಭಾಗ ಇದೆ, ಕೃಷ್ಣ ಯಜುರ್ವೇದ ಮತ್ತೆ ಶುಕ್ಲ ಯಜುರ್ವೇದ ಅಂತ ಇದೆ. ಇವತ್ತು ನಾವು ಈ ಶುಕ್ಲ ಯಜುರ್ವೇದ ಮತ್ತೆ ಕೃಷ್ಣ ಯಜುರ್ವೇದ ಆ ಎರಡರದ್ದು ಕೂಡ ಹುಟ್ಟನ್ನ ಹೇಗೆ ಪಡೆಯಿತು, ಅದು ಯಾರಿಂದ ಬಂತು, ಈ ವೇದಗಳಂತಂದ್ರೆ ಏನು, ಅದು ಹೇಗೆ ಬಂದು, ಅದ್ರ ಬಗ್ಗೆ ಕುರಿತು ಸ್ವಲ್ಪ ಚಿಂತನೆ ಮಾಡೋಣ. ಖಂಡಿತ. ನಾವು ಕೂಡ ಅದ್ರ ಬಗ್ಗೆ ಚಿಂತನೆ, ನಮಗೂ ಕೂಡ ಎಷ್ಟೋ ವಿಷಯಗಳು ಗೊತ್ತಿಲ್ಲ. ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ನೀವು ಹೇಳಲೇಬೇಕು ಈ ವಿಚಾರವನ್ನ. ಆಗ್ಲಿ. ವೇದ ಅಂದ್ರೆ ತಿಳಿವಳಿಕೆ. ತಿಳಿವಳಿಕೆ ಅಂದ್ರೆ ಜ್ಞಾನ. ಜ್ಞಾನ ಅಂದ್ರೆ ಲೌಕಿಕ ಜ್ಞಾನ ಇರ್ಬೋದು, ಆಧ್ಯಾತ್ಮಿಕ ಜ್ಞಾನ ಇರ್ಬೋದು. ಈ ಜ್ಞಾನಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವ ತಿಳುವಳಿಕೆ ಅಂತಕ್ಕಂಥದ್ದು ಇದೆಯಾ, ಅದು ವೇದದಿಂದ ಪ್ರಣೀತವಾಗಿರ್ತಕ್ಕಂಥದ್ದು ಜ್ಞಾನ. ಹಾಗಾದ್ರೆ ವೇದದಿಂದ ಹೇಗೆ ಪ್ರಣೀತವಾಯಿತು ಅಂತಕ್ಕಂಥ ಒಂದು ಪ್ರಶ್ನೆ ಹೇಳ್ತದೆ. ಬಹಳ ಹಿಂದೆ ನಮ್ಮ ಲೋಕಮಾನ್ಯ ತಿಲಕರು, ಪೂಜ್ಯ ಲೋಕಮಾನ್ಯ ತಿಲಕರು, ಒಂದು ತಿಲಕರು ಸುಮಾರು 10,000 ವರ್ಷಗಳ ಹಿಂದಿನಿಂದಲೇ ಈ ವೇದ ಅಂತಕ್ಕಂಥದ್ದರ ಅದರ ಒಂದು ಸಾರವನ್ನ ನಮ್ಮ ಋಷಿ ಮುನಿಗಳು ಪಡ್ಕೊಂಡ್ರು
ಅಂದಿನಿಂದ ಇದು ವೇದ ಬೆಳಕು ಕಂಡಿತು, ಈ ಸೂರ್ಯಪ್ರಕಾಶ ಈ ಬೆಳಕನ್ನು ಕಂಡಿತು. ಅಲ್ಲಿವರೆಗೆ ಯಾರಿಗೂ ಇದು ತಿಳಿದಿರಲಿಲ್ಲ. ಯಾಕೆಂದ್ರೆ ಆ ವೇದ ಅಂತಕ್ಕಂಥ ಅಪೌರುಷೇಯ. ಅಪೌರುಷ ಅಂದ್ರೆ ಪುರುಷ ಮಾತ್ರದಿಂದ ಅದು ಬೆಳಕಿಗೆ ಬಂದದ್ದು ಅಲ್ಲ, ಅದು ಅಪೌರುಷೇಯವಾಗಿ ಇದೆ. ಅಂದ್ರೆ ಭಗವಂತನ ಕೈಯೆಲ್ಲ ಇದೆ, ಅವನ ಮುಖದಿಂದ ಅದು ಬರ್ತಕ್ಕಂಥದ್ದು. ಅದನ್ನ ಪಡೆಯೋದು ಯಾರು ಅಂತ ಕೇಳಿದ್ರೆ ಯಾರಿಗೆ ಸಾಧ್ಯ ಅಂದ್ರೆ ಸುಮಾರು 10,000 ವರ್ಷಗಳ ಹಿಂದೆ ಇದ್ದಿರ್ತಕ್ಕಂಥ ಋಷಿ ಮುನಿಗಳಿಗೆ ಒಂದು ಕೌತುಕ ಹುಟ್ಟಿತು. ಅಬ್ಬಾ, ಈ ಪ್ರಪಂಚ ಎಷ್ಟು ಸುಂದರವಾಗಿದೆ, ಇಲ್ಲಿ ಪ್ರಕೃತಿ ಎಷ್ಟು ಆನಂದಮಯವಾಗಿದೆ, ಇದೆಲ್ಲ ಯಾರು ಸೃಷ್ಟಿ ಮಾಡಿದ್ದು, ಹೇಗೆ ಸೃಷ್ಟಿ ಆಯಿತು, ನಮ್ಗೇನೋ ಗೊತ್ತಿಲ್ವಲ್ಲ ಅಂತ ಆಗಿ ಅವ್ರಿಗೆ ಅದು ಕೊರೆಯುತ್ತಾ ಇತ್ತು ಮನಸ್ಸಿನಲ್ಲಿ. ಇದನ್ನ ನಾವು ಹೇಗಾದ್ರೂ ಕೂಡ ಭೇದಿಸ್ಬೇಕು, ಸ್ವಲ್ಪ ನಮ್ಗೆ ತಿಳುವಳಿಕೆ ಆಗ್ಬೇಕು, ಜ್ಞಾನ ಆಗ್ಬೇಕಂತ ಅವಳು ಬಹಳವಾಗಿ ಕೊರಗಿದ್ರು, ವ್ಯಾಕುಲ ಚಿತ್ತರಾದ್ರು. ಇದನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನಮ್ಮ ಒಬ್ಬ ತಂದೆಗೆ ಸಮಾನ ಆಗತಕ್ಕಂಥ ಅಥವಾ ತಂದೆಯಾಗಿರ್ತಕ್ಕಂಥ ಒಬ್ಬ ಪಿತನಿದ್ದಾನೆ, ಅವನ ಕುರಿತು ನಾವು ಚಿಂತನೆ ಮಾಡುವ ಅಂತ ಹೇಳಿ ಕೆಲವು ಋಷಿ ಮುನಿಗಳು ಕುಳಿತು ಚಿಂತನೆ ಮಾಡಿದರು. ಬಹಳ ತೀವ್ರವಾಗಿ, ಬಹಳ ಅವನನ್ನು ನಾವು ಪಡೀಲೇಬೇಕು, ಅವನಿಂದ ಜ್ಞಾನವನ್ನು ಪಡೀಲೇಬೇಕು, ಅವನಿಗೆ ಯಾರು ಇದನ್ನೆಲ್ಲ ಸೃಷ್ಟಿ ಮಾಡಿದವನು ಯಾರು, ಇದನ್ನು ತಿಳಿಯಬೇಕು ಅಂತಕ್ಕಂಥ ಒಂದು ತಹತಃ ಅವರಲ್ಲಿ ಉಂಟಾಗಿ ಹೋಯಿತು. ತಪಸ್ಸಿಗೆ ಕುಳಿತುಕೊಂಡ್ರು. ಸಂಕಲ್ಪವೇ ಹಾಗೆ ಅವ್ರದ್ದು, ಸ್ವಾಮಿ ನಿನ್ನ ದರ್ಶನ ಕೊಡು. ಒಂದು ಎರಡನೇದಾಗಿ ಈ ಸೃಷ್ಟಿ ಸ್ಥಿತಿ ಲಯಾದಿಗಳು ಅಥವಾ ಸೃಷ್ಟಿ ಆಗತಕ್ಕಂಥದ್ದು ಎಲ್ಲವೂ ಕೂಡ ಯಾರು ಮಾಡೋದು, ನೀನು ಯಾರು, ನೀನು ಪರಮಾತ್ಮ ಅಥವಾ ಇಡೀ ವಿಶ್ವದ ಸೃಷ್ಟಿಕರ್ತ ಅಂತೇಳಿ, ಆದ್ರೆ ನೀನು ಯಾರು, ನೀನು ಹೇಗಿದ್ದಿ, ಈ ಬಗ್ಗಾಗಿ ಅವರು ಚಿಂತನೆ ಮಾಡಿ ಆಮೇಲೆ ಬಹುಕಾಲ ಚಿಂತನೆ ಮಾಡಿದ ನಂತರ ಆ ಭಗವಂತ ಇವರಿಗೆ ಕೆಲವು ಮಂತ್ರಗಳನ್ನ ಕರುಣಿಸಿದ ಅಂತ ಹೇಳ್ತದೆ. ಮಂತ್ರಗಳಂದ್ರೆ ಅವರ ಮನಸ್ಸಿನಲ್ಲಿ ಅದು ಕಂಡು ಬರೋದು, ಕಾಣುವವರ ಕಣ್ಣಿಗೆ ಕಾಣ್ತದೆ, ಒಳಗಣ್ಣಿಗೆ ಕಾಣ್ತದೆ, ಹೊರಗಣ್ಣಿಗೆ ಏನು ಕಾಣಲ್ಲ, ಒಳಗಣ್ಣಿಗೆ ಕಾಣ್ತದೆ. ಒಳ್ಳೆ ಸ್ವರ್ಣಮಯವಾಗಿರ್ತಕ್ಕಂಥ ಬಂಗಾರದ ಬಣ್ಣದಿಂದ ಕೂಡಿರ್ತಕ್ಕಂಥದ್ದು ಅಂತ, ಅಂದ್ರೆ ಪ್ರಕಾಶಮಾನವಾದಂತ ಅಂತದ್ದು. ಶ್ಲೋಕಗಳು ಬಂದುವು ಅಥವಾ ಪದ್ಯ ರೂಪದಲ್ಲಿ ಬಂದುವು. ಋಷಿಗಳ ಬಾಯಿಯಿಂದ ಅಲ್ಲ, ಋಷಿಗಳ ಮನಸ್ಸಿಗೆ ಬಂದುವು. ಹೊಳೆಯಿತು, ಹೊಳೆಯುವುದು ಅವರ ಮನಸ್ಸಿನ ಹೊಳೆಯಿತು. ಭಗವಂತನು ಅದನ್ನ ಕರುಣಿಸಿದ್ದ ಅವನಿಗೆ. ಅವ್ರಿಗೇನು ಗೊತ್ತಿರ್ಲಿಲ್ಲ, ಆ ವಿಷಯ ಗೊತ್ತಿರಲಿಲ್ಲ. ಹಾಗೆ ಅವರಿಗೆ ಏನು ಹೊಳೆದದ್ದು, ಅವ್ರು ಎಚ್ಚರ ಆದ ನಂತರ ಭೂಮಿ ಎಳೆದ ನಂತರ ತಪಸ್ಸಿನಿಂದ ತಮ್ಮ ಶಿಷ್ಯರಿದ್ದಾರಲ್ಲ, ಆ ಶಿಷ್ಯರಿಗೆ ಅದನ್ನ ಬೋಧಿಸಿದ್ರು, ಆ ಜ್ಞಾನವನ್ನ ಬೋಧಿಸಿದ್ರು. ಅವರು ಅದನ್ನ ಸ್ವೀಕಾರ ಮಾಡಿದ್ರು, ಮೌಖಿಕವಾಗಿ ಬೋಧಿಸ್ತಕ್ಕಂಥದ್ದು. ಅಂದ್ರೆ ಒಬ್ಬನು ಕೇಳುವವನು, ಒಬ್ಬನು ಹೇಳುವವನು. ಹೇಳುವವರು ಋಷಿಗಳು, ಅನುಭವ ಪಡ್ಕೊಂಡವರು, ಕೇಳುವರು ಶಿಷ್ಯರು. ಆ ಶಿಷ್ಯರಿಗೆ ಅದನ್ನ ಬೋಧಿಸಿದ್ರು. ಅವ್ರು ಏನ್ ಮಾಡ್ಕೊಂಡ್ರು, ತಿಳ್ಕೊಂಡ್ರು, ಅನುಷ್ಠಾನ ಮಾಡಿದ್ರು, ಸಂತೋಷಪಟ್ರು, ಬರ್ಕೊಂಡ್ರು. ಅದನ್ನ ಆ ಬರ್ಕೊಂಡದಕ್ಕೆ ಗ್ರಂಥ ಅಂತ ಹೆಸರು. ಈ ಗ್ರಂಥಗಳು ಹಾಗೆ ಬರೆದದ್ದು ರಾಶಿ ಆದವು. ಎಷ್ಟೋ ಮಂದಿ ಋಷಿಗಳು ಒಂದೊಂದು ವಿಚಾರ ತಿಳ್ಕೊಂಡ್ರು. ಭಗವಂತ ಅಂದ್ರೆ ನಿರ್ಗುಣನು, ನಿರಾಕಾರನು, ರೂಪ ಇಲ್ಲ ಅವನಿಗೆ, ಅವನು ಯಾರಿಗೂ ಒಲಿಗೆ ಸುಲಭದಲ್ಲಿ ಅವನ ರೂಪ ಕಾಣುವುದಿಲ್ಲ, ಯಾರಿಗೂ ಅವನನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಕೆಲವು ವಿಚಾರಗಳನ್ನ ಅವ್ರಿಗೆ ಸಿಕ್ಕಿತು. ಅದರದ್ದು ಅವ್ರು ಪಡ್ಕೊಂಡಿರ್ತಕ್ಕಂಥ ಮಂತ್ರ ಅದು. ಮತ್ತೆ ಕೆಲವರು ಅವನಿಗೆ ರೂಪವು ಇಲ್ಲ ಅಂತಲೂ ಹೇಳ್ಬೋದು, ರೂಪ ಉಂಟು ಅಂತಲೂ ಹೇಳ್ಬೋದು ಅಂತ ಮತ್ತೆ ಕೆಲವರು ಹೇಳಿದ್ರು. ರೂಪ ಉಂಟು ಅಂತಾದ್ರೆ ಹೇಗೆ, ಅವನೇ ತನ್ನ ರೂಪವನ್ನು ನಮಗೆ ಯಾವ ರೀತಿ ಬೇಕು ಆದರೆ ತಾನೇ ಸೃಷ್ಟಿ ಮಾಡಿಕೊಳ್ತಾನೆ. ಈ ವಿಶ್ವ ಸೃಷ್ಟಿ ಅಂತಕ್ಕಂಥದ್ದು ಅವನ ರೂಪವೇ, ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ಅವನ ವಿಶ್ವರೂಪವೇ ಆಗಿದೆ. ಇದು ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ಈ ತತ್ವಗಳನ್ನು ಕೆಲವರು ಕಂಡು ಹುಡುಕಿದ್ರು. ಮತ್ತೆ ಕೆಲವರು ಈ ಸೃಷ್ಟಿಯಲ್ಲಿಯೇ ಅವನು ಅಡಗಿದ್ದಾನೆ, ಎಲ್ಲರ ಹೃದಯದಲ್ಲಿದ್ದಾನೆ, ಪ್ರತಿ ಜೀವರಾಶಿಗಳ ಒಳಗೆಲ್ಲ ಅವನು ಇದ್ದಾನೆ, ಅವನು ಇಲ್ಲದ ಸ್ಥಳವೇ ಇಲ್ಲ. ಈ ಸತ್ಯವನ್ನು ಕಂಡುಕೊಂಡು ಒಬ್ಬೊಬ್ಬರು ಒಂದೊಂದು ಸತ್ಯವನ್ನ ಕಂಡುಕೊಂಡ್ರು. ಆ ಸತ್ಯ ಅವಿನಾಶವಾದದ್ದು. ಮತ್ತೆ ಮತ್ತೊಬ್ಬರದಲ್ಲಿ ತರ್ಕ ಮಾಡ್ಲಿಕ್ಕಿಲ್ಲ, ತರ್ಕಕ್ಕೆ ದೂರ. ಅದು ಯಾವ ತರ್ಕಕ್ಕೆ ನಿಲುಕುವುದು ಅಲ್ಲ, ಲಾಜಿಕ್ ಅಂತಕ್ಕಂಥ ಪ್ರಶ್ನೆಯೇ ಇಲ್ಲ ಅದಕ್ಕೆ. ಅಂತಹದ್ದೊಂದು ಬಹಳ ಅದ್ಭುತವಾಗಿರ್ತಕ್ಕಂತಹ ಮಂತ್ರಗಳು ಉದಯವಾದವು. ಎಷ್ಟೋ ಋಷಿಮುನಿಗಳ ಮುಖದಿಂದ ಬಂದ್ಬಿಟ್ಟಿತು. ಅದನ್ನ ಶಿಷ್ಯರುಗಳು ಸಂಗ್ರಹ ಮಾಡಿದ್ರು, ಬರ್ಕೊಂಡ್ರು. ಎಲ್ಲರೂ ತುಂಬಾ ಮಂದಿ ಶಿಷ್ಯರಿದ್ದಾರೆ ಹಿಂದೆ, ಅವರ ಶಿಷ್ಯರು ಕಲ್ತಿರ್ತಕ್ಕಂಥವ್ರು. ಬ್ರಹ್ಮ ಸೃಷ್ಟಿಯಲ್ಲಿ ಮೊದಲಿಗೆ ಆಗಿರ್ತಕ್ಕಂಥದ್ದೇ ಋಷಿಗಳೇ. ಹಾಗೆ ಅವರ ಸಂತಾನ, ಆ ಪರಂಪರೆ ಅಂತಕ್ಕಂಥದ್ದು ಬಹಳ ಹಿಂದಿನ ಸೃಷ್ಟಿಯಿಂದಲೇ ಉಂಟದು. ಋಷಿ ಪರಂಪರೆ ಅದು ಯಾವಾಗ್ಲೂ ಇದ್ದದ್ದೇ, ಇರ್ಲೇಬೇಕಾದದ್ದು. ಇವತ್ತಿಗೂ ಆ ಪರಂಪರೆ ಇದೆ. ಅವ್ರು ಬರ್ಕೊಂಡದಕ್ಕೆ ದಾಖಲೆ ಎಲ್ಲ ಮಾಡಿದಕ್ಕೆ ಅದಕ್ಕೆ ವೇದಗಳು ಅಂತ ಹೆಸರು. ಅದು ವೇದಗಳಾಯ್ತು.
ಇಲ್ಲದೆ ಹೋದ್ರೆ ನಮ್ಮ ಕಣ್ಣಿಗೆ ಕಾಣತಕ್ಕಂಥದ್ದು ಯಾವ್ದು ಇಲ್ಲ, ಕಣ್ಣಿಗೆ ಕಾಣ್ತದೆ ಈಗ ನಮಗೆ. ವೇದಗಳು ನೋಡ್ಬೋದು. ಹಾಗಾದ್ರೆ ವೇದಗಳು ಎಷ್ಟು ವಿಧ ಇದೆ? ವೇದಗಳಲ್ಲಿ ಎಲ್ಲರೂ ಸಾಮಾನ್ಯ ಹೇಳೋದು 4 ವಿಧ ಇದೆ. 4 ವಿಧ ಅಂತ ಹೇಳೋದು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಲ್ವಾ? ಆದ್ರೆ ನಿಜಕ್ಕೂ ಕೂಡ ಋಷಿಮುನಿಗಳಲ್ಲಿ ಪ್ರಣೀತವಾದದ್ದು 3. ಮೂರೇ ಅಂದ್ರೆ 3 ಬಹಳ ಪ್ರಖ್ಯಾತಿಗೆ ಬಂದು. 4ನೇದು ಪ್ರಖ್ಯಾತಿ ಅಲ್ಲ, 4ನೇದು ಒಬ್ಬ ಅಥರ್ವ ಋಷಿ ಅಂತ ಇದ್ದ. ಆ ಅಥರ್ವ ಋಷಿ ಏನ್ ಮಾಡಿದ ಅಂದ್ರೆ, ಇಷ್ಟೆಲ್ಲ ಸತ್ಯಾಂಶಗಳನ್ನು ನಮ್ಮ ಋಷಿಮುನಿಗಳು, ಈ ಪರಂಪರೆಯವರು, ನಮ್ಮ ಹಿರಿಯರು ಅದನ್ನು ಪಡ್ಕೊಂಡ್ರು. ನಾನು ಅದನ್ನೆಲ್ಲ ಒಂದ್ಸಲ ಸರಿಯಾಗಿ ಅಧ್ಯಯನ ಮಾಡ್ಬಿಡ್ತೇನೆ. ನೋಡಿ, ಬ್ರಾಹ್ಮಣ ಅದು ಅಧ್ಯಯನ ಮಾಡ್ಬೇಕು. ಯಾವಾಗಲೂ ಅಧ್ಯಯನ ಆದದನ್ನ ಮತ್ತೊಬ್ಬರು ತಿಳಿಸ್ಬೇಕು. ಇಲ್ಲ ಪುಸ್ತಕದಲ್ಲಿ ಬರೆದ್ಬಿಟ್ಟು ಮತ್ತೊಬ್ಬರಿಗೆ ಅದನ್ನು ಅರ್ಪಣೆ ಮಾಡ್ಬೇಕು, ಓದ್ಲಿಕ್ಕೆ ಲೋಕಾರ್ಪಣೆ ಮಾಡ್ಬೇಕು. ಅದು ಬ್ರಾಹ್ಮಣನ ಕೆಲಸ. ಅವ್ರು ಹಾಗೇ ಮಾಡಿದ್ರು. ಅದನ್ನೆಲ್ಲವನ್ನ ಓದಿದ್ರು. ಋಗ್ವೇದ, ಯಜುರ್ವೇದ, ಸಾಮವೇದ ಎಲ್ಲವನ್ನ ಓದಿದ್ರು. ಪೂರ್ತಿಯಾಗಿ ಅದನ್ನ ಅವರ ಮಥನ ಮಾಡಿಕೊಂಡ್ರು, ಅನುಷ್ಠಾನ ಮಾಡಿದ್ರು. ಆಮೇಲೆ ಅದರಲ್ಲಿ ಇರ್ತಕ್ಕಂಥ ಸಾರ ಸರ್ವಸ್ವನ್ನ ಹಿಡಿದಿಟ್ರು. ಅಥರ್ವ ವೇದ ಅಂತ ಮಾಡಿದ್ರು. ಅಥರ್ವ ಋಷಿಗಳಿಂದ ಸೃಷ್ಟಿಯಾದದ್ದು ಅಥರ್ವ ವೇದ. ಅಲ್ಲಿ ಒಂದು ವೇದ ಸೃಷ್ಟಿ, ಅಲ್ಲಿ ಮತ್ತೊಂದು ವೇದ, 4ನೇ ಸೃಷ್ಟಿ ಆಯ್ತು. ಈ ಅಥರ್ವ ವೇದಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ, ಅಥರ್ವಣ ವೇದ. ಕೆಲವರು ಅಥರ್ವಣ ಮಾಡಿದ ಅಂತ ಹೇಳ್ತಾರೆ. ಕೆಟ್ಟ ಇದಕ್ಕೆ ಅದನ್ನು ಉಪಯೋಗಿಸ್ತಕ್ಕಂಥ ಶಬ್ದ ಅಂತ ತಿಳ್ಕೊಂಡು ಕೇಳ್ತಾರೆ. ಅಥರ್ವಣ ಅಂದ್ರೆ ವೇದ ತ್ರೈ ಅಂದ್ರೆ 3 ವೇದ, ಅದೊಂದು ಹೆಚ್ಚಿಗೆ ಆದದ್ದು ಅಥರ್ವಣ ಅಂತ ಹೇಳಿ ಕೆಲವರು ಹಾಗೆ ತಿಳ್ಕೊಂಡ್ರು. ಒಟ್ಟಾರೆ ಅಥರ್ವಣ ಅಂತ ಹೇಳಲಿಕ್ಕೆ ಒಂದು ಕೆಟ್ಟದಾಗಿ ಉಪಯೋಗಿಸ್ತಾರೆ ಜನ. ತಪ್ಪದು, ಹಾಗೆ ಹೇಳ್ಬಾರ್ದು. ಅಥರ್ವಣ ಶಬ್ದವೇ ತಪ್ಪು. ಅಥರ್ವಣ ಅಂತ ಆಗ್ಬೇಕು. ಅಥರ್ವಣ ಅಂದ್ರೆ ಈಗ ಪಾಂಡವ ಮಕ್ಕಳು ಪಾಂಡವರು ಅಂತ ಆಯ್ತಲ್ಲ, ಹಾಗೆ ಅಥರ್ವ ಋಷಿಯಿಂದ ಬಂದದ್ದು ಅಥರ್ವಣ ಅಂತ ಆಯ್ತು. ಅಥರ್ವನಿಂದ ಸೃಷ್ಟಿ ಆದ ಕಾರಣ ಅದಕ್ಕೆ ಅಥರ್ವ ವೇದ ಅಂತ ಆಯ್ತು. ಹೀಗೆ ಒಟ್ಟಾಗಿ 4 ವೇದಗಳಾದವು. ಮೊದಲು ನಿಜಕ್ಕೂ ವೇದ ತ್ರೈ 3: ಋಗ್ವೇದ, ಯಜುರ್ವೇದ, ಸಾಮವೇದ. ಋಗ್ ಅಂದ್ರೆ ಋಕ್ ಅಂತ ಅರ್ಥ. ಋಕ್ ಅಂದ್ರೆ ಪದ್ಯ ರೂಪದಲ್ಲಿ ಇದೆ. ಋಗ್ವೇದ 1ನೇದು ಪದ್ಯ ರೂಪದಲ್ಲಿ ಇದೆ. ಅದು ದೊಡ್ಡ ಉದ್ಗ್ರಂಥಗಳವೆಲ್ಲ, ದೊಡ್ಡ ಬಹಳಷ್ಟು ಇದೆ ಅದು. ಆಮೇಲೆ ಯಜುರ್ವೇದ ಅಂತ. ಯಜುಸ್ಸನ್ ಅಂದ್ರೆ ಅದು ಎಲ್ಲ ಗದ್ಯ ರೂಪದಲ್ಲಿದೆ, ಮಂತ್ರಗಳ ರೂಪದಲ್ಲಿದೆ. ಯಜುರ್ವೇದ. ಯಜುರ್ವೇದದಲ್ಲಿ ನಾನು ಹೇಳಿದಾಗ 2 ವಿಭಾಗ ಇದೆ. ಒಂದು ವಿಭಾಗ ಶುಕ್ಲ ಯಜುರ್ವೇದ. ಮೊದಲು ಸೃಷ್ಟಿಯಾದದ್ದು ಕೃಷ್ಣ ಯಜುರ್ವೇದ, ಆಮೇಲೆ ಸೃಷ್ಟಿಯಾದದ್ದು ಶುಕ್ಲ ಯಜುರ್ವೇದ. ಅದಾಯ್ತು, 2 ವೇದಗಳಾಯ್ತು. 3ನೇದು ಸಾಮವೇದ ಅಂತ. ಸಾಮವೇದದಲ್ಲಿ ಅದು ಗಾನದ ಶೈಲಿಯಲ್ಲಿ ಇದೆ ಅಂತ. ಅದು ಸಿಕ್ಕಿದ್ದೇ ಹಾಗೆ, ಅದು ಅವರಿಗೆ ಗಾನದ ಶೈಲಿಯಲ್ಲಿ ಬಂದದ್ದು. ಅದು ಹೇಳುವಾಗಲೇ ಒಳ್ಳೆ ರಾಗ ಉಂಟು. ಆ ರಾಗದಲ್ಲಿ ಅದನ್ನು ಹೇಳ್ಬೇಕು. ಓಂ ಸಹನಾ ಭವತು, ಹೀಗೆ ಬರ್ಬೇಕದು. ಒಂದು ರೀತಿಯಲ್ಲಿ ನಾನೊಂದು ಸುಮ್ಮನೆ ಉದಾಹರಣೆ ಹೇಳಿದೆ ಅಷ್ಟೇ. ಅದು ಸಾಮವೇದದ್ದೇನಲ್ಲ, ಅದು ಯಜುರ್ವೇದದ್ದು. ಇದು ಶ್ಲೋಕ ಇಲ್ಲದ ಆಮೇಲೆ ನೋಡೋಣ. ಸೊ ಅದು ಗಾನ ರೂಪದಲ್ಲಿ ಆಯ್ತು ಸಾಮವೇದ. ಕೊನೆಯದು ಅಥರ್ವವೇದ, ಪುನಃ ಅದು ಗದ್ಯ ರೂಪದಲ್ಲಿ ಇದೆ. ಹೀಗೆ 4 ವೇದಗಳ ವಿಷಯ ಆಯ್ತು. 4 ವೇದಗಳ ಇನ್ನು ವೇದಗಳ ಸಂಹಿತೆ ಅಂತ ಇದೆ. ಅದು ಆ ಶುರುವಿನ ಋಗ್ವೇದಕ್ಕೆ ಒಂದು 24 ಸಂಹಿತೆ ಇದೆ. ಇವತ್ತು ಅದೆಲ್ಲ ಇಲ್ಲ. ಇವತ್ತು ನಮಗೆ ಅದರಲ್ಲಿ ಸಿಕ್ಕುದು ಬರೇ 1 ಸಂಹಿತೆ ಮಾತ್ರ. ಮತ್ತೆಲ್ಲ ನಾಶ ಆಗಿ ಹೋಗ್ಬಿಟ್ಟಿದೆ. ಹಾಗೇನೆ ಯಜುರ್ವೇದದಲ್ಲಿ 2 ವಿಭಾಗದಲ್ಲಿ ಒಂದು 85 ಸಂಹಿತೆಗಳು ಇವೆ. ಯಾವ್ದ್ರಲ್ಲಿ? ಈ ಕೃಷ್ಣ ಯಜುರ್ವೇದದಲ್ಲಿ. ಮತ್ತೊಂದ್ರೆ 16 ಇದೆ. ಒಟ್ಟಿಗೆ 101 ಇದೆ. ಆ 101ರಲ್ಲಿ ಇವತ್ತು ಇರುವುದು ಒಟ್ಟಿಗೆ ಒಂದರಲ್ಲಿ 3, 85ರಲ್ಲಿ 3 ಕೃಷ್ಣ ಯಜುರ್ವೇದದಲ್ಲಿ, ಮತ್ತೊಂದ್ರಲ್ಲಿ 2, ಒಟ್ಟಿಗೆ 5 ಇರುವುದು. 101ರಲ್ಲಿ 5 ಮಾತ್ರ. 5 ಮಾತ್ರ ಇವತ್ತು ಉಳ್ಕೊಂಡದ್ದು. ಮತ್ತೆಲ್ಲ ನಾಶ ಆಗಿ ಹೋಗ್ಬಿಟ್ಟಿದೆ. ಎಲ್ಲಿ ಹೋಯ್ತು ಏನ್ ಕತೆ ಅಂತ ಗೊತ್ತಿಲ್ಲ. ಮತ್ತೆ ನಮಗಂತೂ ಸಿಕ್ಲಿಲ್ಲ. ಆಮೇಲೆ ಸಾಮವೇದದಲ್ಲಿ ಹಾಗೆ ಇರ್ಲಿಕ್ಕೆ 1000 ಸಂಹಿತೆಗಳಿದ್ದಾವೆ. 1000 ಸಂಹಿತೆಗಳಲ್ಲಿ ಅದ್ರಲ್ಲಿ ಸಿಕ್ಕಿದೀಗ ನಮಗೆ ಎಷ್ಟಂದ್ರೆ ಬರೀ 3 ಮಾತ್ರ. ಹೌದು. ಆಮೇಲೆ ಮತ್ತೊಂದು ಕೊನೆಯದು ಅಥರ್ವವೇದ ಅಂತ. ಅದರಲ್ಲಿ ಒಂದು 12 ಸಂಹಿತೆಗಳಿದ್ದು ಅದರಲ್ಲಿ ಸಹ ಸಿಕ್ಕಿದ್ದು ಎಷ್ಟು ಅಂದ್ರೆ 1. ಒಟ್ಟಾರೆ ನಮಗೆ 10 ಸಂಹಿತೆಗಳಿವೆ ನಮ್ಮ ಹತ್ರ ಅಷ್ಟೇ. ಅಷ್ಟೇ ಆಯ್ತು. ಆಮೇಲೆ ಈ ಯಜುರ್ವೇದ, ಈಗ ಇವರು ವೇದಗಳನ್ನ ಹೇಳಿದವರು, ಕಲಿಸಿದವರು ಇದ್ದಾರಲ್ಲ, ಅವರು ಗುರುಗಳು. ಈ ಗ್ರಂಥಗಳನ್ನ ಕಲಿಸಿದವರು ಗುರುಗಳು. ವೇದವ್ಯಾಸ ಮಹರ್ಷಿಗಳು ಆದಿ ಗುರುಗಳು ನಮಗೆ. ಅವರು ಈ ವೇದಗಳು ಬಂದಿದ್ದೆ ಅವರಿಂದನ? ಬಂದಿದ್ದಲ್ಲ, ಅವರು ಸಂಕಲನ ಮಾಡಿದ್ದು. ಈಗ ನೋಡಿ, ಇದೆಲ್ಲ 4 ವೇದಗಳಿವೆ ಅಲ್ಲ. ಈ 4 ವೇದಗಳಲ್ಲಿ ಅಷ್ಟು ಸಂಹಿತೆ ಹೇಳಿದ್ನಲ್ಲ, ಸಹಸ್ರಗಟ್ಟಲೆ ಇದ್ವು ಆವಾಗ, ಈಗ ಇಲ್ಲ. ಅದನ್ನೆಲ್ಲವನ್ನ ಸಂಕಲನ ಮಾಡಿ ಯಾವ್ದು ಬಗ್ಗೆ, ಉದಾಹರಣೆಗೆ ನಿರಾಕಾರದ ಬಗ್ಗೆ ಆಗಿದ್ರೆ ನಿರಾಕಾರದ ಬಗ್ಗೆ ಆಗಿರೋದೆಲ್ಲ ಜೋಡಿಸುವುದು, ಸಾಕಾರದ ಬಗ್ಗೆ ಆಗಿದ್ರೆ ಸಾಕಾರದ ಬಗ್ಗೆ ಜೋಡಿಸುವುದು, ಅವನು ಸೃಷ್ಟಿಸಿದ ಲಯಾದಿಗಳ ಬಗ್ಗೆ ಜೋಡಿಸುವುದು, ಹೀಗೆ ಎಲ್ಲ ಜೋಡಿಸಿ ಒಂದೊಂದು ವಿಭಾಗಗಳನ್ನಾಗಿ ಮಾಡಿ ಒಂದು 3 ವೇದಗಳನ್ನ ಮಾಡಿದ್ರು.
ವಿಭಾಗ ಮಾಡಿದ್ದಾರೆ. ಅದು ಎಲ್ಲ ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಿ ಬರೋದಿಲ್ಲ. ವೇದಗಳು ಎಷ್ಟಿದ್ವು ಅಂತ ಹೇಳಿ ಲೆಕ್ಕವೇ ಇಲ್ಲ. ಬೆಟ್ಟದಷ್ಟು ಎತ್ತರಕ್ಕೆ ರಾಶಿ ಉಂಟದ್ರ ವೇದಗಳ ರಾಶಿ. ಅದರಿಂದ ನಮಗೆ ಸಿಕ್ಕುದೆಷ್ಟು, ನಮಗೆ ನಮ್ಮ ನಿಲುಕಿ ನಮ್ಮ ಬುದ್ಧಿಮತ್ತೆಗೆ ಎಷ್ಟು ಸಿಕ್ಕುದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಸಿಕ್ಕುದಿಲ್ಲ. ನಮ್ಮ ಬೊಗಸೆಯಲ್ಲಿ ಅಷ್ಟೇ ಅಷ್ಟೇ ಸಿಕ್ಕುದು ನಮ್ಮ ಕೈಗೆ, ಸಿಕ್ಕಿದಷ್ಟೇ. ಸರಿ, ಇವರು ವೇದವ್ಯಾಸರನ್ನೆಲ್ಲ ವಿಭಾಗ ಮಾಡಿದ್ರು. 4 ವೇದಗಳನ್ನಾಗಿ, 3 ವೇದಗಳನ್ನು 4 ವೇದ, ಅಥರ್ವರದ್ದು ಕೂಡ ಅವರು ಮಾಡಿದ್ದಾರೆ. 4ನೇ ವೇದವನ್ನಾಗಿ ಮಾಡಿದ್ದಾರೆ. ಅವರು 4 ವೇದಗಳನ್ನು ನಮಗೆ ಕೊಟ್ಟಿದ್ದಾರೆ. ಈ ವೇದಗಳಿಗೆ ಒಂದೊಂದು ಋಷಿ ಇದ್ದಾರೆ. ಉದಾಹರಣೆ ನಾವು ಯಜುರ್ವೇದ ಕೊಡ್ತಾ ಇದ್ದೀವಿ ಇವತ್ತು. ಯಜುರ್ವೇದದ ಋಷಿ ವೈಶಂಪಾಯನ ಅಂತ. ಇವರು ವೇದಗಳನ್ನೆಲ್ಲ 4 ವಿಭಾಗ ಮಾಡಿ ಅವರು ಅಧ್ಯಯನ ಮಾಡಿ ವೇದವ್ಯಾಸರು ತಮ್ಮ ಶಿಷ್ಯರು 4 ಮಂದಿ ಇದ್ದಾರೆ. ಒಬ್ಬ ಪೈಲ ಅಂತ ಋಗ್ವೇದವನ್ನು ಅವನಿಗೆ ಬೋಧಿಸಿದ್ರು. ಯಜುರ್ವೇದವನ್ನ ಇವನಿಗೆ ವೈಶಂಪಾಯನರಿಗೆ ಬೋಧಿಸಿದ್ರು. ಸರಿ, ಆಮೇಲೆ ಇನ್ನೊಬ್ಬನು ಜೈಮಿನಿ ಅಂತ ಇದ್ದಾನೆ. ಆ ಜೈಮಿನಿಗೆ ಸಾಮವೇದವನ್ನು ಬೋಧಿಸಿದ್ರು. ಆ ಹಾಡಿದ ಹಾಗಿರುತ್ತಲ್ಲ ಅದನ್ನ ಜೈಮಿನಿಗೆ ಬೋಧಿಸಿದ್ರು. ಆದ್ರೆ ಕೊನೆಯದು ಯಾವುದು ಅಂದ್ರೆ ಅಥರ್ವವೇದ ಅಲ್ಲ. ಅಥರ್ವವೇದವನ್ನ ಅವನು ಸುಮಂತು ಅಂತ ಒಬ್ಬ ಋಷಿಗೆ ಅದನ್ನ ಬೋಧಿಸಿದ್ರು. ಹಾಗೆ 4 ಋಷಿಗಳಿಗೆ 4 ವೇದಗಳನ್ನ ಬೋಧಿಸಿದ್ರು. ಈಗ ಯಜುರ್ವೇದದ ಋಷಿ ಯಾರು ಅಂತ ಕೇಳಿದ್ರೆ ವೈಶಂಪಾಯನರು. ವೈಶಂಪಾಯನರು ಕೂಡ ಹಾಗೆ ದೊಡ್ಡ ಋಷಿಗಳು. ಅವರೆಲ್ಲ ಶಿಷ್ಯ ಗುರುಗಳ ಮೂಲಕವಾಗಿ ಅವರು ಪಡ್ಕೊಂಡಿದ್ದಾರೆ. ಅದನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ರು, ಅನುಷ್ಠಾನವನ್ನು ಮಾಡಿದ್ರು, ಆ ಕ್ರಮದಲ್ಲಿ ಜೀವನವನ್ನು ನಡೆಸಿದ್ರು, ಗುರುಕುಲವನ್ನು ಸ್ಥಾಪನೆ ಮಾಡಿದ್ರು. ಎಲ್ಲರೂ ಮಾಡಿದ್ದಾರೆ ಗುರುಕುಲ, ಎಲ್ಲ ಋಷಿಗಳು ಕೂಡ ಗುರುಕುಲವನ್ನು ಸ್ಥಾಪನೆ ಆ ಗುರುಕುಲದಲ್ಲಿ ಅವರು ಗುರುಗಳು. ಗುರುಕುಲ ಅಂದ್ರೆ ಸಾಮಾನ್ಯವಾಗಿ 1,000 ಸ್ನಾತ ವಿದ್ಯಾರ್ಥಿಗಳಿದ್ದಾರೆ. ಪನೀತರಾಗಿ ಅವರು ಗುರುಕುಲಕ್ಕೆ ಸೇರಿರ್ತಕ್ಕಂಥ 1,000ಕ್ಕಿಂತ ಅಧಿಕ ಇದ್ರೆ ಅದನ್ನು ಗುರುಕುಲ ಅಂತ ಹೇಳಲಾಗ್ತದೆ. ಇಲ್ಲೇ ಸುಮ್ಮನೆ ಪಾಠಶಾಲೆ. ಹಾಗೆ ಇವರದ್ದು ಪಾಠಶಾಲೆ ಅಲ್ಲ, ಗುರುಕುಲವೇ. ವೈಶಂಪಾಯನ ಗುರುಕುಲದಲ್ಲಿ ಬಹಳ ಮೇಧಾವಿ ಹುಡುಗರಿದ್ರು. ಒಬ್ಬರು ಹುಡುಗರು ಬಹಳ ಹುಷಾರಿದ್ರು ಅಂತ ಹೇಳಿ. ಯಾಕಂದ್ರೆ ಅವರದ್ದು ಉಪನಯನ ಆದ ನಂತರ ಅವ್ರ ಗಾಯತ್ರಿಯನ್ನು ಎಲ್ಲರೂ ಹೇಳ್ತಾ ಇದ್ರು. ಒಂದು ಹೊತ್ತಿನಲ್ಲಿ ಅವನು 108 ಗಾಯತ್ರಿ ಅಲ್ಲಿ ಹೇಳಲಿಕ್ಕೆ ಇಲ್ವೇ ಇಲ್ಲ. ಕೆಲವರು 1008 ಮಾಡುದು. ಹೀಗೆ ಮಕ್ಕಳೆಲ್ಲ ಆವಾಗ ಮಕ್ಕಳ ಶೈಲಿಯೇ ಬೇರೆ. ಈಗೆಲ್ಲ ಏನೋ ನಾವೆಲ್ಲ ಕೆಲವರೆಲ್ಲ ಹೇಳ್ತಾರೆ, ನಮ್ಗೆ ವಯಸ್ಸಾದ ಹುಡುಗರಿಗೆಲ್ಲ ಬರೀ ಏನೋ ಬೇಬಿ ಬೂಮರ್ಸ್ ಅಂತ ಏನು ಹೇಳ್ತಾರಂತೆ. ಆಮೇಲೆ ಮತ್ತೆ ಸ್ವಲ್ಪ ದೊಡ್ಡವರ ಜೆನ್ಜಿ ಅಂತ ಹೇಳ್ತಾರೆ, ಎಕ್ಸ್ ಅಂತ ಹೇಳ್ತಾರೆ. ಇದೆಲ್ಲ ವಿಭಾಗ ಮಾಡಿದ್ರೆ ಆಗಿನ ಕಾಲದವರು ಯಾವ ತರ ವಿಭಾಗ ಮಾಡ್ಬೇಕಂದ್ರೆ ಅವಳು ಪರಿಶುದ್ಧವಾಗಿರ್ತಕ್ಕಂಥ ಗುಣನಡತೆಗಳನ್ನ ಹೊಂದಿದವರು, ಗಾಯತ್ರಿಯನ್ನು ಹೇಳ್ತಕ್ಕಂಥವ್ರು, ಸರಿಯಾಗಿರ್ತಕ್ಕಂಥ ಬ್ರಾಹ್ಮಣರವರು ಅಂಥವರಿದ್ರು. ಅಂಥವ್ರು ಇವರ ಗುರುಕುಲದಲ್ಲಿದ್ರು. ಒಂದು ದಿವಸ ಏನಾಯ್ತು ಅಂದ್ರೆ ಗುರುಗಳು ಪೂಜೆಗೋಸ್ಕರವಾಗಿ ಕೆಲವು ಇದನ್ನ ಸಾಮಗ್ರಿಗಳನ್ನ ತಕೊಂಡು ಬರ್ಲಿ ಹೋಗಿದ್ದಾರೆ. ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥದ್ದಿರ್ಬೋದು, ಎಲ್ಲ ಸಮಿತಿಗಳು, ಅದು ಇದೆಲ್ಲ ಹೂಗಳು ಅನ್ನು ತರಲಿ ಹೋಗಿದ್ದಾರೆ. ಹೋಗುವಾಗ ಅವರ ಸೋದರಿಯ ಮಗ ಅಳಿಯ ಒಬ್ಬ ಹುಡುಗ ಬಂದಿದ್ದಾನೆ. ಅವನು ಉಪನೀತ ಕೊಟ್ಟು ಅವನು ಬಂದಿದ್ದಾನೆ. ಇವರ ಶಿಷ್ಯ ಅಲ್ಲ, ಅವರ ಮನೆಯಲ್ಲಿರ್ತಕ್ಕಂಥ ಅವನು ಬಂದಾನೆ. ಹಾಗೆ ಇಬ್ರು ಸಹ ಮೇಲೆ ಹಿಮಾಲಯ ತಪ್ಪಲಿನಲ್ಲಿ ಪಾಪ ಹೋಗ್ತಾ ಇದ್ರು. ಈ ತುಂಬೆ ಹೂ ಅಂತದೆಲ್ಲ ಬಿಡಿಸ್ಲಿಕ್ಕೆ ಉಂಟು, ಅದನ್ನೆಲ್ಲ ತೆಗಿಬೇಕುಂಟು. ಅದು ತೆಗೆಯುವಾಗ ದೇವರ ನಾಮಸ್ಮರಣೆ ಮಾಡ್ಬೇಕು ಹೂ ಅಂತ ತೆಗೆಯುವಾಗ. ಆ ಕಾಲದಲ್ಲಿ ಅಂತಂದ ಶಿಸ್ತುಗಳಿದ್ದು ಇವತ್ತೆಂತದೂ ಇಲ್ಲ. ಅವರು ಮತ್ತೊಬ್ಬರ ಕಂದು ಸಂದ್ರು ಆಯ್ತು ಹೂ ಅಂತ, ಮತ್ತೊಬ್ಬರ ಮದುವೆ ಅಲ್ಲ ಕಾಂಪೌಂಡ್ ಇಂದ ತಗೊಂಡು ಹೋಗುದು. ಹಾಗೆಲ್ಲ ಮಾಡ್ತಾರೆ. ಹಾಗೆಲ್ಲ ಮಾಡೋ ದೇವ್ರಿಗೆ ಇಷ್ಟ, ಅದು ಪ್ರೀತಿ ಆಗುದಿಲ್ಲ ಅಂತ ಅವ್ರು ತರ್ಲಿಕ್ಕೆ ಹೋಗಿದ್ರು. ಅವ ಮುಂದೆ ಸ್ವಲ್ಪ ತುಡುಗು ಬುದ್ಧಿ ಹುಡುಗನೇ, ಸ್ವಲ್ಪ ಚುರುಕ ಮಕ್ಕಳು ಹಾಗೆ ಅಲ್ಲ. ಮುಂದೆ ಹೋಗ್ತಾ ಕುಣ್ಕೊಂಡು ಹೋಗ್ತಾ ಇದೆ. ಇವರು ಹಾಗೆ ಹೋಗುವಾಗ ಇವ್ರಿಗೆ ಗೊತ್ತೇ ಆಗಿಲ್ಲ, ಅವ್ರ ಕಾಲ್ ತಾಗಿತ್ತು. ಅವರ ಕಾಲ ಅವನ ಇಲ್ಲಿ ಮೊಣಕಾಲಿಗೆ ಎಲ್ಲ ತಾಗ್ಬಿಟ್ಟಿತ್ತು. ದಪ್ಪ ಅಂತ ಬಿದ್ದುಬಿಟ್ಟ. ಬಿದ್ದದ್ದು ಏನಾಯ್ತು ಅಂದ್ರೆ ಕೆಳಗೆ ಮಹಾದಿಂದ ಕಂದಕ ಇತ್ತು, ಅಲ್ಲಿಗೆ ಬಿದ್ದುಬಿಟ್ಟ ಹುಡುಗ. ಕಣ್ಣೆತ್ತದ ಅದು ಕಂದಕ ಆಯ್ತು. ಹೋಯ್ತು, ಜೀವ ಹೋಯ್ತೆ, ಪುಡಿ ಪುಡಿ ಆಯ್ತು, ದೇಹ ಸತ್ತೋಗ್ಬಿಟ್ಟ. ಇದ್ರ ಹಿಂದೆ ಏನಾಗಿತ್ತು ಅಂದ್ರೆ ಅವರಿಗೆ ಒಂದು ಆಮಂತ್ರಣ ಇತ್ತು. ದೊಡ್ಡ ಸಭೆ, ಬ್ರಹ್ಮ ಸಭೆಯ ಏನೋ ಇರ್ಬೇಕು, ಅದು ಋಷಿಗಳ ಸಭೆ ಇರಬೇಕು. ವಿಚಾರಗೋಷ್ಠಿ ಇತ್ತಲ್ಲಿ. ಒಂದು ಗ್ರಂಥದ ಬಗ್ಗಾಗಿ ವಿಚಾರಗೋಷ್ಠಿ ಇತ್ತು. ಆ ವಿಚಾರಗೋಷ್ಠಿಗೆ ಇವ್ರು ತಯಾರು ಮಾಡಿ ಹೋಗೋರಿದ್ದು. ಅದು ಯಾವಾಗ ಅಂತಂದ್ರೆ ಮರುದಿವಸ ಏನಾಯ್ತು, ಈ ಇದಾಯ್ತಲ್ಲ, ಅದ್ರ ಮರುದಿವಸ ಏನಾಯ್ತು, ಅಲ್ಲಿ ಇನ್ನೊಂದು ಹೇಳಿಗಿತ್ತು. ಅದರಲ್ಲಿ ಯಾರು ಈ ವಿಚಾರಗೋಷ್ಠಿಗೆ ಬರುವುದಿಲ್ಲೋ, ಗೈರಾಗ್ತಾರೋ ಅವ್ರಿಗೆ ಬ್ರಹ್ಮ ಹತ್ಯಾ ದೋಷ ಬರ್ತದೆ ತಿಳ್ಕೊಳ್ಳಿ ಅಂತಲ್ಲಿ ಬರ್ದಿದೆ, ಒಕ್ಕಣೆಯಲ್ಲಿ ಆಗಿದೆ. ಅದನ್ನ ನೋಡಿದಾರೆ ಅವರು. ಹೋಗ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಈಗ ಹೀಗಾಯ್ತು, ಈಗ ಹೋಗ್ಲಿಕ್ಕೆ ಆಗ್ತದೆ ಅವರಿಗೆ. ಆ ಮನೆಯಲ್ಲಿ ಆತರ ಡೆತ್ ಆದ ಮೇಲೆ. ಹಾಗಾಗಿ ಅವ್ರು ಹೋಗ್ಲಿಲ್ಲ.
ಈಗ ಗೊತ್ತಾಯ್ತು ಅವರಿಗೆ ಬಹಳ ದುಃಖ. ಒಂದು ಕಡೆಯಿಂದ ಅಳಿಯನನ್ನು ಕಳ್ಕೊಂಡ ದುಃಖ, ತಂಗಿಯ ಅಕ್ಕನದೇನ ಮಗ ಕಳ್ಕೊಂಡ ದುಃಖ, ಇನ್ನೊಂದು ಕಡೆಯಿಂದ ಅಯ್ಯೋ ನಾನು ಆ ವಿಚಾರಗೋಷ್ಠಿಗೆ ಹೋಗದೆ, ಒಟ್ಟಲ್ಲಿ ನಾನು ಇವಾಗ ಮಹಾ ದೊಡ್ಡ ಒಂದು ಪಾಪಕ್ಕೆ ಸಿಲುಕಿದ್ನಲ್ಲ, ಬ್ರಹ್ಮಹತ್ಯಾದೋಷ ಬಂದು ಹೋಯ್ತಲ್ಲ ಎಂಬುದಾಗಿ ಅವರು ಆಲೋಚನೆ ಮಾಡ್ತಾರೆ. ಹೌದು, ಇದು ಬ್ರಹ್ಮಹತ್ಯೆ ಅಲ್ಲ, ನನಗೆ ಅಲ್ಲಿ ಆದದ್ದು ಅವ ಹುಡುಗ ಉಪನೀತ ಒಟ್ಟು ಒಬ್ಬ ಸತ್ತು ಹೋಗಿದ, ಅದೇ ಬ್ರಹ್ಮಹತ್ಯಾದೋಷ ನನಗೆ ಬಂದು ಹೋಯ್ತು ಎಂಬುದಾಗಿ ಆಲೋಚನೆ ಮಾಡಿ ಎಲ್ಲವೂ ಕೂಡ ಪ್ರಾರಬ್ಧ ಕರ್ಮ ಅಂತ ತಿಳ್ಕೊಂಡ್ರು. ಆಮೇಲೆ ಗುರುಕುಲಕ್ಕೆ ಬಂದ್ರು ಯಥಾ ಪ್ರಕಾರ. ಅವ್ರು ಹೋಗ್ಲಿಲ್ಲ, ವಿಚಾರಗೋಷ್ಠಿ ಹೋಗ್ಲಿಲ್ಲ, ಹೋಗುವ ಸ್ಥಿತಿಯವರಿಲ್ಲ. ಇವರ ಹತ್ತಿರ ಈ ಹುಡುಗರ ಹತ್ರ ಹೇಳಿರೋ, ನೋಡಿ ನನಗೊಂದು ಬ್ರಹ್ಮಹತ್ಯಾ ದೋಷ ಬಂದಿದೆ ಅಪ್ಪ, ಈಗ ನೀವೆಲ್ಲ ಏನು ಮಾಡ್ಬೇಕಂದ್ರೆ ನೀವೆಲ್ಲ ಒಟ್ಟಿಗೆ ಸೇರಿ ಇನ್ನು ಕೆಲವು ಮಂತ್ರಗಳನ್ನು ಕೊಟ್ಟಿದ್ದಾರೆ, ಈ ಮಂತ್ರಗಳನ್ನು ನೀವು ಪಠಿಸಬೇಕು. ಸಂಕಲ್ಪ ಹೇಗೆ ಮಾಡ್ಬೇಕಂದ್ರೆ, ನಮ್ಮ ಗುರುಗಳಿಗೆ ಒಂದು ಬ್ರಹ್ಮಹತ್ಯಾ ದೋಷ ಬಂದಿದೆ, ಆ ದೋಷ ಪರಿಹಾರಾರ್ಥ ನಾವು ಈ ಒಂದು ಪ್ರಾರ್ಥನೆಯನ್ನ ಅಥವಾ ಈ ಒಂದು ಶ್ಲೋಕ ಪಠಣವನ್ನ ನಾವು ಮಾಡ್ತೇವೆ ಎಂಬುದ ಸಂಕಲ್ಪ ಮಾಡಿಕೊಂಡು ನೀವು ಮಾಡ್ಬೇಕು, ಒಟ್ಟಿಗೆ ಮಾಡ್ಬೇಕು. ಇದರಿಂದ ಏನಾಗ್ತದೆ ಅಂದ್ರೆ, ಅದರಲ್ಲಿ ಒದಗಿ ಬಂದಿರತಕ್ಕಂಥ ಪುಣ್ಯಗಳ ಫಲದಿಂದ ನನ್ನ ಆ ಬ್ರಹ್ಮಹತ್ಯಾ ದೋಷ ಪರಿಹಾರವಾಗ್ತದೆ ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಹಾಗ ನೀವೆಲ್ಲರೂ ಮಾಡ್ತೀರಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಸ್ವಾಭಾವಿಕವಾಗಿ ಎಲ್ಲರೂ ಒಪ್ತಾರಲ್ಲ, ಶಿಷ್ಯರು ಒಪ್ತಾರಲ್ಲ. ಅವ್ರ ಮಾತು ನಿಲ್ಸೋ ಮೊದ್ಲೇ ಇವ ಎದ್ದು ನಿಂತ, ಯಾರು ಯಾಜ್ಞವಲ್ಕ್ಯ ಎದ್ದು ನಿಂತು ಹೇಳ್ದ, ಗುರುಗಳೇ ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟೆಲ್ಲ ಮದ್ದಿಗೆ ತೊಂದರೆ ಕೊಡೋದು ಯಾಕೆ ಗುರುಗಳೇ, ನಾನು ಒಬ್ಬನೇ ಮಾಡ್ತೇನೆ, ನಾನು ಒಬ್ಬನೇ ಮಾಡಿಬಿಟ್ಟು ನಿಮ್ಮ ಬ್ರಹ್ಮಹತ್ಯಾ ದೋಷ ನಿವಾರಣೆ ಮಾಡ್ತೇನೆ, ಕೂತ್ಕೊಳ್ಳಲ್ಲಿ. ಸಿಟ್ಟು ಬಂತು ಗುರುಗಳಿಗೆ. ದುರಹಂಕಾರಿ, ಈ ಕ್ಷಣದಲ್ಲಿ ನೀನು ಈ ಕ್ಷೇತ್ರದಿಂದ ನಡಿಬೇಕು, ಹೊರಗೆ ನಡಿಬೇಕು, ಹೋಗುವ ಮೊದಲೇ ಇಲ್ಲಿ ಏನೇನು ಕಲ್ತಿದ್ದಿ ಅದನ್ನೆಲ್ಲವನ್ನ ಇಲ್ಲಿ ಬಿಟ್ಟು ಹೋಗು, ನಡಿ ಈ ಕಡೆಯಿಂದ, ನನ್ನ ಕಣ್ಣೆದುರು ಬರಬೇಡ. ದುಃಖ ಆಯ್ತಾನೆ, ಕಣ್ಣೀರು ಬಂತು ಹುಡುಗನಿಗೆ. ಸುಮ್ಮನೆ ನಿಂತ, ಎಲ್ಲರೂ ಸ್ತಂಭೀಭೂತರಾಗಿ ಅದನ್ನೇ ನೋಡ್ತಾ ಇದ್ದಾರೆ. ಮಕ್ಕಳೆಲ್ಲರೂ ಕೂಡ, ಗುರುಗಳು ಕೂಡ ಅಲ್ಲಾಡೋದಿಲ್ಲ, ಮುಖ ಬಹಳ ಬಿಮ್ಮಗೆ ಒಬ್ಬ ಗಂಟಿಗೆ ಕೂತಿದ್ದಾರೆ ಗುರುಗಳು. ಇವ ಅಲ್ಲಿ ವಾಂತಿ ಮಾಡಿದಂತೆ, ಎಲ್ಲವನ್ನು ವಾಂತಿ ಮಾಡಿ ಕಾರಿ ಬಿಟ್ಟ, ಎಲ್ಲವನ್ನು ವಾಂತಿ ಮಾಡಿಬಿಟ್ಟಂತೆ. ವಾಂತಿ ಮಾಡಿಬಿಟ್ಟು ಹೋದವ, ದಡ 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 ಹೊಡೋಗ್ಬಿಟ್ಟ. ಮನಸ್ಸಲ್ಲಿ ಒಂದು ಬಂತು ಅವನಿಗೆ, ಇಲ್ಲಿ ಕಳ್ಕೊಂಡೆ ನಾನು, ಗುರು ನನ್ನ ಮೇಲೆ ಶಪಿಸಿಬಿಟ್ರು, ಇನ್ನು ನನ್ನ ವಿದ್ಯೆ ಯಾವುದೂ ಸಿಗುವುದಿಲ್ಲ, ಅದನ್ನೆಲ್ಲ ಇಲ್ಲಿ ಕೊಟ್ಟು ಹೋಗು ಅಂತ ಹೇಳಿ ಹಿಂತಿರುಗಿಸಿ ಹೋಗು ಅಂತ ಹೇಳಿದ್ರು. ಹಿಂತಿರುಗಿಸಿದ್ದೇನೆ. ನಾನು ವಿಶಿಷ್ಟವಾಗತಕ್ಕಂಥ ಇಂಥ ವಿದ್ಯೆ ನಾನು ಪಡೀಲೇಬೇಕು ಎಂಬುದಾಗಿ ಆಲೋಚನೆ ಮಾಡಿಬಿಟ್ಟು, ಕಣ್ಣಿಗೆ ಕಾಣತಕ್ಕಂಥ ದೇವರು ಸೂರ್ಯ ಅಂತ ಹೇಳ್ಬಿಟ್ಟು ಅವನು ಹೋಗಿ ನೋಡಿ, ಆ ಮನಸ್ಸಂದ್ರೆ ನೋಡಿ ಎಷ್ಟು ಶಕ್ತಿ ಇದೆ ನೋಡಿ ಮನಸ್ಸಿಗೆ. ಆ ಸೂರ್ಯ ಭಗವಾನ್ನ ನಾನು ಸಾಕ್ಷಾತ್ಕಾರ ಮಾಡಲೇಬೇಕು ಎಂಬುದಾಗಿ ಆಲೋಚನೆ ಮಾಡಿ ಸಂಕಲ್ಪ ಮಾಡಿಬಿಟ್ಟು ಅವನು ತಪಸ್ಸಿ ಕೂತಿದ್ದಾನೆ. ಏನು ಆಹಾರ ಏನು ಇಲ್ಲ, ಯಾವುದು ಬೇಡ, ಒಂದೇ ಬೇಕು ನನಗೆ, ಸೂರ್ಯದೇವರೊಬ್ಬರೇ ಬೇಕು. ನೋಡಿ ಒಂದು ಛಲ ನೋಡಿ, ಮನುಷ್ಯನ ಶಕ್ತಿ ಎಷ್ಟಂತ ಹೇಳಿ ಬರೋದಿಲ್ಲ ಮನಸ್ಸಿಗೆ. ಅವನ ಮನಸ್ಸಿನ ಶಕ್ತಿ ಅಷ್ಟು ದೊಡ್ಡದಿತ್ತು. ಭಗವಾನ್ ಸೂರ್ಯ ಸಾಕ್ಷಾತ್ಕಾರ ಆದ ಅವನಿಗೆ. ಆಮೇಲೆ ನಾನು ಹೇಳಿದ, ಮಗು ನಿನಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಯಾವ ಗುರುಗಳು ತಿಳಿಸಿರ್ತಕ್ಕಂಥದ್ರಲ್ಲೇ ವಿಶೇಷವಾಗಿರ್ತಕ್ಕಂಥದ್ದನ್ನ ಯೋಗವನ್ನು ನಿನಗೆ ಕರುಣಿಸ್ತೇನೆ, ಮಂತ್ರವನ್ನು ಕರುಣಿಸ್ತೇನೆ ಮಂತ್ರ ಕೊಟ್ಟೆ. ಗಾಯತ್ರಿ ಮಂತ್ರ ಅಲ್ಲ, ಗಾಯತ್ರಿ ಮಂತ್ರ ವಿಶ್ವಾಮಿತ್ರಿಗೆ ಬಂದದ್ದು, ಬೇರೆ ಮಂತ್ರವನ್ನೆಲ್ಲ ಕೊಟ್ಟ ಯಾಜ್ಞವಲ್ಕ್ಯರಿಗೆ. ಯಾಜ್ಞವಲ್ಕ್ಯರು ಬಹಳ ಸಂತೋಷವಾಯಿತು. ಆಮೇಲೆ ಅವರು ಅದನ್ನ ಪ್ರಚಾರ ಅವರು ಕೊಟ್ಟಿದ್ದಂಥದ್ದು, ಇದು ಅವರ ಅನುಭವಕ್ಕೆ ಬಂದದ್ದು, ಅದು ವೇದ. ಅದನ್ನ ಅವರ ಶಿಷ್ಯರಿಗೆ, ಯಾಜ್ಞವಲ್ಕ್ಯರು ಅವರ ಶಿಷ್ಯರನ್ನು ಬೋಧಿಸಿದ್ರು. ಅವರು ಲಿಪಿಯಲ್ಲಿ ಅಕ್ಷರ ರೂಪದಲ್ಲಿ ಅದನ್ನು ಬರೆದ್ರು. ಅದಕ್ಕೆ ಹೆಸರು ಕೃಷ್ಣ ಶುಕ್ಲ ಯಜುರ್ವೇದ ಅಂತ. ಇಲ್ಲಿ ಏನಾಯ್ತು, ಆಶ್ರಮದಲ್ಲಿ ಗುರುಕುಲದಲ್ಲಿ ಏನಾಯ್ತು ಅಂದ್ರೆ, ಈ ಮಕ್ಕಳೆಲ್ಲ ಗುರುಗಳು ಹೋದ್ರಲ್ಲ, ಆದರ್ಶ ಪಾಠ ಇಲ್ಲ, ಪಾಠ ಬಂದ್ ಅವ್ರು ಹೋದ್ರು. ಅವಾಗ ಮೂಡ್ ಸರಿ ಇಲ್ಲ ಅವರೇ ಗುರುಗಳಿಗೆ ಹೋದ್ರು. ಈ ಮಕ್ಕಳೆಲ್ಲ, ಯಾಜ್ಞವಲ್ಕ್ಯ ಬಹಳ ಹುಷಾರಿದ್ದಾನೆ, ನಮ್ಮ ಕ್ಲಾಸ್ನಲ್ಲಿ ಅವನು ಬಹಳ ಧೀರ ಹುಡುಗ, ಆಗ ಅವನು ವಾಂತಿ ಮಾಡಿದ್ದನ್ನ ನಾವು ಬಿಡಬಾರ್ದು, ಅದೆಲ್ಲ ಸಾರ ಇದೆ, ಸಾರ ಸರ್ವಸ್ವ ಇದೆ ಅವನು ಕಲ್ತದ್ದು ಅಂತ ಹೇಳಿದ್ರು. ಹೇಗೆ ಮಾಡುದು, ಅಲ್ಲಿ ಜನ ಯಾರ ನೋಡಿದ್ರೆ ಇದು ವಾಂತಿ ತಿಂತಾನೆ ಅಂತ ಆಗ್ತದೆ, ಬೇರೆಯವ್ರಿಗೆ ವಾಂತಿಯಾಗಿ ಕಾಣ್ತಾ ಇದೆ, ಅವ್ರಿಗೆ ಪ್ರಕಾಶಮಾನವಾಗಿ ಕಾಣ್ತಾ ಇದೆ ಅದು. ಅವ್ರಿಗೆ ಅದು ಅದ್ರ ಪ್ರಭಾವ ಗೊತ್ತಿದೆ. ಅವರೆಲ್ಲ ಋಷಿಗಳೇ, ಅವರು ಕಠ ಮೊದಲಾಗಿ ತಗೊಂಡಿದ್ದಾರೆ. ಕಠೋಪನಿಷತ್ ಬಂತಲ್ಲ, ಕಠೋಪನಿಷತ್ತು ಬರೆದದ್ದು ಕಠ, ಇವರ ವಿದ್ಯಾರ್ಥಿ ಅವ, ಇವನ ಫ್ರೆಂಡ್, ಮತ್ತೆ ಈ ಯಾಜ್ಞವಲ್ಕ್ಯರ ಫ್ರೆಂಡ್ ಕಠ ಋಷಿ. ಕಠನೇ ಮೊದಲಾಗಿರ್ತಕ್ಕಂಥವರೆಲ್ಲ ಅದನ್ನು ಸೇರಿಬಿಟ್ಟು
ತಿತ್ತಿರಿ ಪಕ್ಷಿ ಅಂತ ಒಂದಿದೆ, ಗೌಜಿ ಪಕ್ಷಿ ಅಂತ ಏನ್ ಹೇಳ್ತಾರೆ ಅದಕ್ಕೆ. ಆ ತಿತ್ತಿರಿ ಪಕ್ಷಿ ಅಂತಂದ್ರೆ ತಿತ್ತಿ ತಿಥಿ ತೀರ್ಣತಿ ಅಂತಂದ್ರೆ ಈ ಪ್ರಪಂಚದ ಎಲ್ಲ ಯೋಗ ಭೋಗಾದಿನ ಈ ಭೋಗಾದಿನ ಬಿಟ್ಟವರು ಅಂತ ಅರ್ಥ. ಎಲ್ಲ ನಮ್ಮ ಈ ನಮ್ಮ ಇದೆ ಸಂಸಾರ ಇದೆಯಲ್ಲ, ಸಂಸಾರಕ್ಕೆ ವಿಮುಖರಾದವರು, ಅದು ಬಿಟ್ಟಿರ್ತಕ್ಕಂಥವರು. ಅವ್ರಿಗೆ ಮದ್ವೆ ಗಿದ್ವೆ ಇದು ಯಾವುದು ಅಗತ್ಯ ಇಲ್ಲ, ಅವ್ರಿಗೆ ಭಗವಂತನ ಕುರಿತು ಚಿಂತನೆ ಮಾತ್ರ ಬೇಕಾದವರು ಅಂಥವ್ರು ಇದ್ದರು. ಅಂಥವರು ತಿತ್ತಿರಿ ಹಕ್ಕಿಯ ರೂಪದಲ್ಲಿ ಬಂದು ಕುಟ್ಕಿ 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 ಎಲ್ಲ ಕ್ಲೀನ್ ಮಾಡಿದ್ರು. ಹಕ್ಕಿಗಳು ತಿಂದು ಅದು ಕೊಕ್ಕಿನ ಮೂಲಕ ತಿಂದು ಬಿಟ್ಟವ್ರು ಅರಗಿಸ್ಕೊಂಡು ಆಮೇಲೆ ಅವರು ಅದಕ್ಕೆ ಅವ್ರಿಗೆ ಮಂತ್ರ ಕಂಡಿದೆ, ಎಲ್ಲ ಮಂತ್ರ ಕಾಣಲಿಕ್ಕೆ ಶುರು ಆಯ್ತು. ಅವ್ರು ಏನು ಕಲ್ತಿದ್ದಾರೆ ಗುರುಗಳ ಕೈಯಿಂದ ಅದೆಲ್ಲ ಅವ್ರಿಗೆ ಸಿಕ್ಕಿತ್ತು. ಅದನ್ನು ದಾಖಲೆ ಮಾಡಿ ಅದು ದೊಡ್ಡ ಗ್ರಂಥ ಆಯ್ತದು. ಅದ್ರಲ್ಲಿ 85 ಸಂಹಿತೆಗಳಿದ್ದಾವೆ. ಇವರು ಕಲ್ತದ್ದು ಬಂದಿದಾರಲ್ಲ ಅದರಲ್ಲಿ ಇದ್ದದ್ದು 16, 85, 90, 100 ಒಟ್ಟು 101 ಸಂಹಿತೆಗಳಿರುವುದು ಯಜುರ್ವೇದದಲ್ಲಿ. ಅಲ್ಲಿ ಯಜುರ್ವೇದ 101 ಆಯ್ತು, 101 ಸಂಹಿತೆಗಳು. ಹೌದು, ಯಜುರ್ವೇದ ಅಷ್ಟಾಯ್ತು. ಅದ್ರಲ್ಲಿ ನಮ್ಮದು ಈಗ ನಮ್ಮ ಹವ್ಯಕರದ್ದು ಉಂಟಲ್ಲ, ನಾನು ಹವ್ಯಕರದ್ದು ಈ ಕೃಷ್ಣ ಯಜುರ್ವೇದ, ಶುಕ್ಲ ಅಲ್ಲ, ಎರಡು ಒಂದೇ. ಅದು ಕೃಷ್ಣ ಯಜುರ್ವೇದ ನಾವು ಪಾಲನೆ ಮಾಡ್ಕೊಂಡು ಬರುವಂತ ನಮ್ಮ ಹಿರಿಯರು ನಮ್ಮಲ್ಲೇ ಇದ್ದಾರೆ. ಸಾಮವೇದಿಗಳು ಇದ್ದಾರೆ, ಆಮೇಲೆ ಇದು ಏನು ಋಗ್ವೇದಿಗಳು ಇದ್ದಾರೆ, ಇಲ್ಲ ಅಂತೇನು ಅಲ್ಲ. ನಮ್ದು ಕೃಷ್ಣ ಯಜುರ್ವೇದದಲ್ಲಿ 85 ಸಂಹಿತೆಗಳಿದ್ದಾವೆ. ಅದರಲ್ಲಿ ಈಗ ಇರ್ತಕ್ಕಂಥದ್ದು ಬರೀ 3 ಮಾತ್ರ. ಇರ್ಲಿ, ನಮಗೆ 3 ಸಾಕಾಗುತ್ತೆ. ಒಂದಿದ್ರೆ ಉದ್ಧಾರ ಆಗ್ಬಿಡ್ತೇವೆ, ತಿಳ್ಕೊಂಡು ಸಾಕಲ್ಲ. ಅದು ಉಂಟೆಷ್ಟು 3 ಆಯ್ತು. ಇಲ್ಲಿಗೆ ಅದೆರಡು ವಿಭಾಗ ಆಯ್ತಲ್ಲ. ಈಗ ಅದ್ರ ನಾನು ಕತೆ ನಿಮಗೆ ಹೇಳಿದಲ್ಲ, ಅವ ಹೋಗಿ ಅದರಲ್ಲಿ ಶುಕ್ಲ ಯಜುರ್ವೇದ ಅದು ಆಯ್ತು. ಅದನ್ನು ಕೂಡ ಯಾಜ್ಞವಲ್ಕ್ಯರು ತಮ್ಮ ಶಿಷ್ಯರಿಗೆ ಅದನ್ನ ತಿಳಿಸಿಕೊಟ್ರು. ಇನ್ನು ಈ ವೇದಗಳಿಗೆ ಉಪನಿಷತ್ತುಗಳು ಅಂತ ಇವೆ. ಉಪನಿಷತ್ತುಗಳು ನೀವು ಕೇಳಿದಿರಲ್ಲ, 101 ಅಂತ ಹೇಳ್ತಾರೆ, 100 ಅಂತ ಹೇಳ್ತಾರೆ, ಕೆಲವರು 10 ಅಂತ ಹೇಳ್ತಾರೆ. ಯಾಕಂದ್ರೆ ಪ್ರಸಿದ್ಧವಾದದ್ದು 10 ಅಂತ ಹೇಳ್ತಾರೆ. ಒಬ್ಬೊಬ್ಬರ ಒಪಿನಿಯನ್ ಒಂದೊಂದರ ಇರ್ತದೆ. 108 ಉಪನಿಷತ್ತು. ಹೌದು. ಈಗ ನಮಗೆ ಸಿಕ್ಕಿರೋ ಉಪನಿಷತ್ತುಗಳು ಎಷ್ಟು? ಅದು 108 ಇದೆಯಾ? ಅದೆಲ್ಲ ನಾವು ಗ್ರಂಥ ನಾವು ಪಾಲನೆ ಮಾಡ್ತೇವಲ್ಲ. ಗ್ರಂಥ ರೂಪಕ್ಕೆ ಬಂದ ಮೇಲೆ ನಾವು ಅಷ್ಟೊಂದೇನು ಗೆದ್ದಲದಿಂದ ಹೋಗ್ಬೇಕು ಅಷ್ಟೇ ಹೊರತು, ಅಥವಾ ಇನ್ನು ಯಾವ್ದಾದ್ರು ಗ್ರಂಥಾಲಯಕ್ಕೆ ಬೆಂಕಿ ಹಾಕಿ ಬೆಳೆದಿದ್ದವರು ವೈಷಮ್ಯದಿಂದ ಹಾಗೆ ಅದು ನಷ್ಟ ಆಗಬೇಕಷ್ಟೇ, ಇಲ್ಲೇ ನಷ್ಟ ಆಗೋದಿಲ್ಲ. ನಾವು ಪರಂಪರೆಯನ್ನು ಉಳಿಸ್ಕೊಂಡು ಬಂದಿದ್ದೇವಲ್ಲ, ಸಾರ ಸರ್ವಸ್ವ ನಮ್ಮ ಹತ್ರ ಇದೆ. ಖಂಡಿತ. ಹಾಗೆ ಈ ಶುಕ್ಲ ಯಜುರ್ವೇದ ಹುಟ್ಟು ಆಯ್ತಲ್ಲ, ಶುಕ್ಲ ಯಜುರ್ವೇದ ಮತ್ತೆ ಕೃಷ್ಣ ಯಜುರ್ವೇದ ಎರಡರ ಹುಟ್ಟು ಆಯ್ತು. ಈ ವೇದಗಳಿಗೆ ಉಪನಿಷತ್ತು ಅಂತ ಇದೆ. ಉಪನಿಷತ್ತು ಅಂದರೆ ಏನು? ಉಪನಿಷತ್ತು ಅಂದರೆ ಈ ವೇದಗಳು ಇವರು ಏನು ಗ್ರಂಥವನ್ನು ಮಾಡಿದ್ದಾರೆ ಅದು ಅರ್ಥ ಆಗುದಿಲ್ಲ. ಅದರ ಬಗ್ಗಾಗಿ ಮತ್ತೆ ಪುನಃ ಚಿಂತನೆ ಮಾಡ್ತಕ್ಕಂಥವ್ರು ಬಹಳ ಮಂದಿ ಇದು ಮಾಡಿದ್ರು, ತಪಸ್ಸೆಲ್ಲ ಮಾಡಿದ್ರು. ಆಮೇಲೆ ವೇದಗಳಲ್ಲಿ ಏನು ಹೇಳಿದೆ ಅಂತಕ್ಕಂಥ ಅದನ್ನ ಡಿಟೇಲ್ ಆಗಿ ಅವ್ರು ತಿಳ್ಕೊಂಡ್ರು. ಆಮೇಲೆ ಅದನ್ನು ಪುಸ್ತಕ ರೂಪದಲ್ಲಿ ತಮ್ಮ ಶಿಷ್ಯರ ಮೂಲಕ ಬರೆಸ್ಕೊಂಡ್ರು. ಅಂದ್ರೆ ಸಾಮಾನ್ಯವಾಗಿ ಈ ವೇದಗಳನ್ನೆಲ್ಲ ಅಥವಾ ಉಪನಿಷತ್ತುಗಳ ಎಲ್ಲವೂ ಕೂಡ ಕಲಿಯುವುದು ಹೇಗೆ ಅಂದ್ರೆ ಮುಖತ ಮಾತ್ರ, ಮುಖಾಮುಖಿ ಕುಳಿತುಕೊಂಡು ಕೇಳಿ ಕಲಿತಕ್ಕಂಥದ್ದು. ಅವಾಗ ಅದೇ ಕ್ರಮ. ಲಿಖಿತ ರೂಪದಲ್ಲಿ ಹೇಳುದಿಲ್ಲ. ಒಂದೊಂದು ಮಂತ್ರ 3-3 ಸಲ ಹೇಳ್ತಾರೆ. 3-3 ಸಲ ಹೇಳಿ ಆಮೇಲೆ ಮತ್ತೆ ಅವರಿಗೆ ತಿಳಿಸಿಕೊಡ್ತಾರೆ. ಪ್ರತಿದಿನ ಆ ಪಾಠ ಆಗ್ಬೇಕು. ಒಂದು ಪಾಠದ ಶಾಲೆಗೆ ಹೋದ್ರೆ ಹಿಂದಕ್ಕೆ ಬರೋ 12 ವರ್ಷ ಆಗ್ತದೆ. ಅಷ್ಟುವರೆಗೂ ಕಲಿಬೇಕು, ಅಷ್ಟು ಅಧ್ಯಯನ ಮಾಡ್ಬೇಕು. ಮತ್ತೆ ಒಂದೊಂದು ವೇದವನ್ನ ಪೂರ್ತಿಯಾಗಿ ಏನು ಪ್ರಾಪ್ತಿಯಾಗಿದೆ ಅದನ್ನು ಪೂರ್ತಿಯಾಗಿ ಇವತ್ತೇನು ಸಿಕ್ಕಿದೆ ಅಷ್ಟು ಪೂರ್ತಿಯಾಗಿ ಅದನ್ನ ಅಧ್ಯಯನ ಮಾಡ್ಬೇಕಾಗಿದೆ. ಸಾಧಾರಣ 15-16 ವರ್ಷ ಬೇಕು. ಮತ್ತೆ ಅದು ಇಡೀ ಕಲ್ತಿರುವವರು ಇದ್ದಾರೆ, ಕೆಲವರು ಇದ್ದಾರೆ. ಇಲ್ಲಿ ನಮ್ಮ ಮಂಗಳೂರಲ್ಲಿ ಒಬ್ರು ಇದ್ದಾರೆ, ಸತ್ಯಕೃಷ್ಣ ಭಟ್ರು ಅಂತ. ಸತ್ಯಕೃಷ್ಣ ಭಟ್ರು ಗೊತ್ತಲ್ಲ, ಅವರು ಬಾಳಂಭಟ್ರಲ್ಲಿ ಇರುವರು. ಅಲ್ಲಿ ಬಾಳಂಭಟ್ರ ವಿದ್ವಾನ್ ಸತ್ಯಕೃಷ್ಣ ಭಟ್ರು. ಅವ್ರಿಗೆ 10,000 ಶ್ಲೋಕಗಳು ಬೈ ಹಾರ್ಟ್ ಕಂಠಪಾಠ ಆಗಿದೆ ಅವರಿಗೆ. ಹೌದಾ? ಋಗ್ವೇದ. ವಿದ್ವಾನ್ ಸತ್ಯಕೃಷ್ಣ ಭಟ್ಟರ ಮಗ ಮಿಥಿಲ್ ಕೃಷ್ಣ ಅಂತೇಳಿ, ಅವನಿಗೆ 700 ಭಗವದ್ಗೀತೆಯ ಶ್ಲೋಕಗಳು ಕಂಠಪಾಠ ಆಗಿರುವಂತ ಒಂದು ಪಾಡ್ಕಾಸ್ಟ್ ವಿಡಿಯೋ ಕೂಡ ನಾನು ಸದ್ಯದಲ್ಲೇ ನನ್ನ ಮತ್ತೊಂದು ಚಾನೆಲ್ ಸಂಜನಾ ಕ್ರಿಯೇಷನ್ಸ್ ಅಲ್ಲಿ ಹಾಕ್ತಾ ಇದ್ದೇನೆ. ಅವರ ಬಗ್ಗೆನೆ ನಮ್ಮ ದಿವಾನ್ ಕೇಶವ ಭಟ್ರು ಹೇಳ್ತಾ ಇರೋದು. ಅವ್ರ ಮಗನಿಗೆ ಬಂದಿದೆ. ಬಹಳ ಬುದ್ಧಿವಂತ ಅವನು, ಮುಖದಲ್ಲಿ ಒಂದು ತೇಜಸ್ಸು ಉಂಟು ಹಾಗೆ. ಸೊ ಕೃಷ್ಣ ಯಜುರ್ವೇದ ಮತ್ತೆ ಕೃಷ್ಣ ಭಟ್ರು 10,000 ಶ್ಲೋಕಗಳನ್ನ ಮೌಖಿಕವಾಗಿ ಹೇಳಬಲ್ಲರು. ಹೌದಾ? ಕಂಠಪಾಠ ಮಾಡಿದ್ದಾರೆ ಅವರು. ಎಲ್ಲಿ ಕೇಳಿ ಅಲ್ಲಿ ಹೇಳಬಲ್ಲರು.
ಅಷ್ಟು ದೊಡ್ಡ ವಿದ್ವಾಂಸ ಇರ್ಲಿ. ಸೊ ಹಾಗೆ ಇಂತಹ ಅಧ್ಯಯನವನ್ನ ನಾವು ಮಾಡಲೇಬೇಕು. ಈಗ ಅದಕ್ಕೆ ಈ ಕೃಷ್ಣ ಯಜುರ್ವೇದಕ್ಕೆ ಒಂದು ಉಪನಿಷತ್ತು ಬಹಳ ಪ್ರಸಿದ್ಧವಾದದ್ದುಂಟು. ಅದು ತೈತ್ತಿರಿಯ ಉಪನಿಷತ್ತು ಅಂತ. ತೈತ್ತಿರಿಯ ಉಪನಿಷತ್ತು. ತೈತ್ತಿರಿ ಹೆಸರು ಹೇಗೆ ಬಂತ ಗೊತ್ತುಂಟ? ಆ ತಿತ್ತಿರಿ ಪಕ್ಷಿಗಳು ಉಂಟಲ್ಲ, ತಿತ್ತಿರಿ ಪಕ್ಷಿಗಳಿಂದ ಅದು ರಚನೆ ಆಯಿತು ಉಪನಿಷತ್ತು. ತಿತ್ತಿರಿ ಪಕ್ಷಿಗಳಿಂದ ತಿಂದ್ರಲ್ಲ ಅದನ್ನ ಕೊಕ್ಕಿನ ಮೂಲಕ. ಅದು ಋಷಿಗಳೇ ಆಗಿದ್ರು ಅವರು. ಋಷಿಗಳೇ ಅವರು ಆ ರೂಪದಲ್ಲಿ ಹೋದದ್ದೆ. ಬೇರೆಯವರಿಗೆ ಕಾಣುವಾಗ ಇವ್ರು ಬಂದು ಇವ್ರು ವಾಂತಿ ಮಾಡಿದಂತ ತಿಂತಾರಲ್ಲ, ಅವ್ರಿಗೆ ವಾಂತಿ ಅಂತ ಕಾಣ್ತದೆ. ಅದು ಇವ್ರಿಗೆ ವಾಂತಿ ಅಂತ ಕಾಣುದಿಲ್ಲ. ಇವ್ರಿಗೆ ಅದು ಸಾರ ಸರ್ವಸ್ವ. ಅದು ಇವ್ರಿಗೆ ಗೊತ್ತುಂಟು ಅದ್ರ ಬೆಲೆ ಎಷ್ಟು ಅಂತ ಹೇಳಿ. ಹಾಗೆ ಅವರು ಅದು ಹೇಗಾರು ಮಾಡಿ ಉಪಾಯದಿಂದ ಹಿಡಿಬೇಕಂತ ಮಾಡಿ ಉಪಾಯ ಮಾಡಿದವರು ತಿತ್ತಿರಿ ಪಕ್ಷಿಗಳಾಗಿ ಬಂದ್ರು. ಆ ಸಾಮಾನ್ಯರಲ್ಲ ಆ ಋಷಿಗಳೆಲ್ಲ. ಆ ಶಿಷ್ಯರಾದ್ರೂ ಕೂಡ ಬಹಳ. ಅದಕ್ಕೆ ಅವನು ಹೇಳ್ದು, ಒಬ್ಬ ನಿಂತು ಎದ್ದು ಹೇಳಿದ ಹಾಗೆ, ನಾನು ಒಬ್ಬನೇ ಸಾಕು ಗುರುಗಳೇ ನಿಮ್ಮ ಬ್ರಹ್ಮ ಹತ್ಯಾದೋಷ ಪರಿಹಾರ ಮಾಡ್ಲಿಕ್ಕೆ. ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡಬೇಕು ಅಂತ ಹೇಳಿ ಕಾರಣ ಅಷ್ಟು ಅವರಿತ್ತು. ಬಹಳ ಶಕ್ತಿಮಾನ ಯಾಜ್ಞವಲ್ಕ್ಯರು ಕೂಡ. ಕಠ ಅವನು ಹಾಗೇನೆ. ಕಠೋಪನಿಷತ್ತು ಬಹಳ ಸುಂದರವಾಗಿರ್ತಕ್ಕಂಥ ಉಪನಿಷತ್ತು. ಒಬ್ಬ ನಾವು ಅದನ್ನು ಓದ್ಲೇಬೇಕು, ಅರ್ಥ ಮಾಡ್ಕೊಳ್ಳೇಬೇಕು. ಹಾಗೆ ಈ ಉಪನಿಷತ್ತುಗಳದ್ದ ವಿಚಾರ ಆಯ್ತು. ತೈತ್ತಿರಿ ಉಪನಿಷತ್ನಲ್ಲಿ ಒಂದು ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಇದು ತೈತ್ತಿರಿ ಉಪನಿಷತ್ತು ಬರ್ತಕ್ಕಂಥ ಒಂದು ಮಂತ್ರ, ವೇದ ಮಂತ್ರ ಇದು. ಇದರಲ್ಲಿ ಏನ್ ಹೇಳ್ತಾರೆ ನೋಡಿ, ಅದು ಒಂದು ಮಂತ್ರ ಸಾಕು ನೋಡಿ. ಈಗ ನೀವು ಗೀತೆಯಲ್ಲಿ 700 ಶ್ಲೋಕ ಅಂದ್ರೆ ಒಂದು ಶ್ಲೋಕ ಸಾಕು ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ. ಬೇಡ, ಒಂದು ಪಾದ ಸಾಕು ಅದರದ್ದು ಗೀತೆಯಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗೇನೆ ಈ ಶ್ಲೋಕದಲ್ಲಿ ನೋಡಿ ನೀವು, ಸಹನಾವವತು, ಓ ಭಗವಂತ ನಮ್ಮನ್ನು ಇಬ್ಬರನ್ನ ರಕ್ಷಿಸು. ನಮ್ಮನ್ನಿಬ್ಬರನ್ನ, ಈಗ ನಾನು ಮತ್ತೆ ನೀವಿದ್ದೆ, ಒಂದು ಗುರು ಒಂದು ಶಿಷ್ಯ. ಅವರಿಬ್ಬರ ಬಗ್ಗೆ ಹೇಳಿದ್ರು. ಶಿಷ್ಯರು 100 ಇರ್ಬೋದು, ನೀವ ಅವರೆಲ್ಲ ಒಟ್ಟು ಸೇರಿ ಒಂದು ಅಂತ ಲೆಕ್ಕವೇ. ನಾವು ನೀವು ಒಂದೊಂದು ಅರ್ಥ ಆದ್ರೆ, ನಾವಿಬ್ಬರು ಭಗವಂತ ನಮ್ಮ ಇಬ್ಬರನ್ನ ನೀನು ರಕ್ಷಿಸು. ಸಹನೋ ಭುನಕ್ತು, ನಮ್ಮಿಬ್ಬರನ್ನ ನೀನು ಪೋಷಿಸು. ಅನ್ನ ಆಹಾರಾದಿಗಳನ್ನ ಹೊಟ್ಟೆಗೆ, ಜ್ಞಾನವನ್ನ ಮಸ್ತಕಕ್ಕೆ ಕೊಟ್ಟು ನಮ್ಮನ್ನು ಪೋಷಣೆ ಮಾಡು. ಸಹವೀರ್ಯಂಕರ ವಾವಹೈ. ಸಹವೀರ್ಯ ಅಂದ್ರೆ ನಾವಿಬ್ಬರು ಒಟ್ಟಿಗೆ ಭಗವಂತನ ಕೊಟ್ಟಿರತಕ್ಕಂತ ಶಕ್ತಿಯನ್ನ ಒಳ್ಳೆ ಕೆಲಸಕ್ಕೆ ಬಳಸಿ ಕೆಲಸವನ್ನ ಮಾಡೋಣ. ಒಳ್ಳೆಯ ಕೆಲಸಗಳನ್ನ ಬಳಸಿ ನಾವು ನಮ್ಮ ಕರ್ಮವನ್ನ ಮಾಡೋಣ, ನಿಯತ ಕರ್ಮವನ್ನು ಮಾಡೋಣ ಅಂತ ಅರ್ಥ. ಸಹವೀರ್ಯಂಕರ ವಾವಹೈ ತೇಜಸ್ವಿನಾವಧೀತ ಅಂದ್ರೆ ಅಧೀತವಾಗಿರ್ತಕ್ಕಂಥ, ಅಧ್ಯಯನ ಮಾಡಿರ್ತಕ್ಕಂಥದ್ದನ್ನ ನಾವು ಚೆನ್ನಾಗಿ ಅದನ್ನ ಮನಸ್ಸಿನಲ್ಲಿ ತೆಗೆದುಕೊಂಡು ಮನನ ಮಾಡಿ ನಿಧಿಧ್ಯಾಸನವನ್ನ ಮಾಡಿಕೊಂಡು ಅದರ ಅರ್ಥವನ್ನು ತಿಳಿದುಕೊಂಡು ನಾವು ತೇಜಸ್ವಿಗಳಾಗಬೇಕು. ತೇಜಸ್ವಿನಾವಧೀತ ಮಸ್ತು ಅಸ್ತು ಆಗಲಿ. ಮಾ ವಿದ್ವಿಷಾವಹೈ. ಆದರೆ ನೀವು ದ್ವೇಷ ಮಾಡ್ಕೊಳ್ಬಾರ್ದು, ಯಾರ ಹತ್ರ ಸಹ ಜಗಳಾಡಬಾರ್ದು, ಸಿಟ್ಟು ಮಾಡಬಾರ್ದು. ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಇದೆಯಲ್ಲ, ಅವರ ಅತೆಕ್ಕಿಗೆ ಸಿಕ್ಕಿ ಬೀಳ್ಬಾರ್ದು. ಜಾಗೃತಿ ಮಾಡಿಕೊಳ್ಳಿ. ಹಾಗೆ ನೀವು ಮಾಡಿದ್ರೆ ನೀವೊಂದು ಮಾಡೆಲ್ ಆಗ್ತೀರಿ, ಆದರ್ಶ ವ್ಯಕ್ತಿಗಳಾಗ್ತೀರಿ. ನಿಮ್ಮನ್ನ ನೋಡಿರ್ತಕ್ಕಂಥ ಎಲ್ಲರೂ ಅದನ್ನು ಪಾಲನೆ ಮಾಡ್ತಾರೆ. ಹಾಗೆ ಪಾಲನೆ ಮಾಡಿದಾಗ ಓಂ ಶಾಂತಿ ಶಾಂತಿ ಶಾಂತಿ, ಇಡೀ ವಿಶ್ವಕ್ಕೆ ಶಾಂತಿ ದೊರಕ್ತದೆ. ಇದು ಒಂದು ಶ್ಲೋಕದ ಅರ್ಥ ನೋಡಿ. ಇದು ತೈತ್ತಿರಿಯ ಉಪನಿಷತ್ತು, ತೈತ್ತಿರಿಯದಲ್ಲಿ ಬರುವಂತಹದ್ದು, ತೈತ್ತಿರಿಯ ಉಪನಿಷತ್ತು ಬರ್ತಕ್ಕಂಥದ್ದು. ಎಂಥ ಒಂದು ಎಲ್ಲವೂ ಅಷ್ಟೇ. ತೈತ್ತಿರಿಯ ಉಪನಿಷತ್ತು ಅಂದ್ರೆ ಹಾಗೆ. ಈಗ ನಮ್ಮಂತವ್ರು ಹೇಳ್ತಾ ಇದ್ರು, ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನಾ ಪ್ರಮದಿತವ್ಯಂ ಅಂತ ಹೇಳ್ತೇವೆ. ಸ್ವಾಧ್ಯಾಯವನ್ನ ಮಾಡು. ನೀನ್ ಬ್ರಾಹ್ಮಣ ಹೌದು ಅಂತ ಹೇಳಿದ್ರೆ ನೀವು ಸ್ವಾಧ್ಯಾಯ ಮಾಡ್ಲೇಬೇಕು. ಮಾಡಿಲ್ಲ ಅಂತ ಹೇಳಿದ್ರೆ ಬ್ರಾಹ್ಮಣ ಆಗುದು ಹೇಗೆ? ಆ ಬ್ರಹ್ಮ ವರ್ಚಸ್ಸನ್ನ ನೀನು ಬೆಳೆಸ್ಕೊಳ್ಬೇಕಲ್ಲ. ದೇವ್ರು ಕೊಟ್ಟಿದ್ದಾನೆ, ಅದನ್ನ ನಿನಗೆ ಬೆಳೆಸ್ಕೊಳ್ಳೋದು ಬೇಡವಾ ನೀನು? ಅದಕ್ಕೆ ನಿನ್ನ ಪ್ರಯತ್ನ ಬೇಕು. ಹಾಗಾಗಿ ನೀನು ಸ್ವಾಧ್ಯಾಯವನ್ನ ಮಾಡು. ಸ್ವಾಧ್ಯಾಯ ಅಂದ್ರೆ ಏನು? ಆಧ್ಯಾತ್ಮದ ವಿಚಾರನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದ್ರ ಬಗ್ಗೆ ನೀನು ಚಿಂತನೆ ಮಾಡ್ಬೇಕು. ಯಾವಾಗಲೂ ನಮ್ಮ ದಿವಸದಲ್ಲಿ ನಮ್ಮ ಮನೆವಾಳ್ತೆ ಮತ್ತೆ ನಮ್ಮ ಉಪಜೀವನದಕ್ಕೋಸ್ಕರವಾಗಿ ನಾವು ಕೆಲಸ ಮಾಡ್ಬೇಕು, ಒಪ್ಪೋಣ, ಅದನ್ನ ಮಾಡೋಣ. ಒಂದ್ ಸ್ವಲ್ಪ ಭಾಗವನ್ನ ನೀನು ಪ್ರತಿ ದಿವಸ 1 ಗಂಟೆ 2 ಗಂಟೆಯನ್ನ ಸ್ವಾಧ್ಯಾಯಕ ಮೀಸಲಿಡು. ಸ್ವಾಧ್ಯಾಯವನ್ನು ಬಿಡಬೇಡ. ಸ್ವಾಧ್ಯಾಯ ಪ್ರವಚನ ಏನ್ ತಿಳ್ಕೊಂಡಿ, ಏನ್ ಮನನ ಮಾಡ್ಕೊಂಡಿ,
ಏನ್ ಕರಗತ ಮಾಡ್ಕೊಂಡಿ, ಏನ್ ಅನುಷ್ಠಾನ ಮಾಡ್ಕೊಂಡಿ, ಅದನ್ನ ಮತ್ತೊಬ್ಬರಿಗೆ ಹೇಳಿಕೊಡು, ಹೇಳು, ಪ್ರವಚನ ಮೂಲಕ ಹೇಳು, ಜ್ಞಾನವನ್ನ ಪಸರಿಸು, ಜ್ಞಾನವನ್ನ ಪಸರಿಸಿ ಎಲ್ರಿಗೂ ಕೊಡು. ಅದನ್ನ ನೀನ್ ಒಬ್ಬನೇ ಇಟ್ಕೊಳ್ಬೇಡ, ಸ್ವಾರ್ಥಿ ಆಗ್ಬೇಡ. ಒಬ್ಬನೇ ಇಟ್ಕೊಂಡು ನೀನ್ ಸ್ವಾರ್ಥಿ ಆಗ್ತೀಯಾ, ಅದನ್ನ ಮತ್ತೊಬ್ಬರಿಗೆ ಕೊಡು, ದಾನ ಮಾಡು. ಜ್ಞಾನದಾನಕ್ಕಿಂತ ಹಿರಿದು ಯಾವುದೂ ಇಲ್ಲ. ಖಂಡಿತ. ಹೊಟ್ಟೆಗೆ ಆಹಾರ ಕೊಟ್ರೆ 4 ಗಂಟೆಗೆ ಆಯ್ತು, ಇದು ಹಾಗಲ್ಲ, ಜೀವನ ಪರ್ಯಂತ ಆಯ್ತು. ಕಳ್ಳತನ ಮಾಡಕ್ಕಾಗಲ್ಲ ಇದನ್ನು. ಮುಂದಿನ ಪೀಳಿಗೆಯೂ ಆಗ್ತದೆ. ಅದು ಏನಾದ್ರು ದಾಖಲಿಸಿಬಿಟ್ರೆ ಮುಂದಿನ ಪೀಳಿಗೆಗೂ ಆಗ್ತದೆ ಅದು, ಅಲ್ವಾ? ಹಾಗಾಗಿ ಜ್ಞಾನದಾನ ಮಾಡು. ಜ್ಞಾನದಾನ ಮಾಡೋರು ಅದಕ್ಕೆ ವೇದದಲ್ಲಿ ಅಷ್ಟು ಕ್ಲಿಯರ್ ಆಗಿ ಹೇಳಿದೆ, ನಾವು ಮಾಡ್ಬೇಕಲ್ಲ. ಈಗ ನೋಡಿ, ನಿಮ್ಮದು ಇದೊಂದು ದಾನ ಇದೆ. ಖಂಡಿತ. ಈ ಒಂದು ಈಗ ಒಂದು ಇನ್ಸ್ಟ್ರೂಮೆಂಟ್ ಆಗಿದೆ ದೇವರ ಕೈಯಲ್ಲಿ. ಹೌದು. ಈ ನಮ್ಗೆ ಈ ಒಂದು ಕಾಲಘಟ್ಟಕ್ಕೆ ಯಾವ್ದು ನಾವು ಇದು ಮಾಡಬಹುದು, ಅದ್ ಕೊಡಬಹುದು ಸಮಾಜಕ್ಕೆ ಮುಖ್ಯವಾಗಿ ನೀವು ಕೊಡ್ಬೇಕಾದೇನಂದ್ರೆ, ನಿಮ್ಮಂತ ಹಿರಿಯವರಿಂದ ಅದು ಕೂಡ ಹೋಗ್ಲಿ ಅನ್ನೋ ಉದ್ದೇಶದಿಂದ. ಹೌದು, ಖಂಡಿತ. ಆಧ್ಯಾತ್ಮಿಕ ಜ್ಞಾನವನ್ನ ನೀವು ಆಗಲೇ ಹೇಳಿದ್ರಿ ನೀವು ಪೀಠಿಗೆಯಲ್ಲಿ, ಆಧ್ಯಾತ್ಮ ವಿಭಾಗ, ಯೋಗದ ವಿಭಾಗ, ಇವನ್ನೆಲ್ಲವನ್ನ ನಾನು ಮಾಡ್ತೇನೆ ಅಂತ ನೀವು ಹೇಳಿದ್ರಿ. ಬಾಕಿ ಲೋಕಲ್ ಇದು ಮಾಡ್ತೀರಿ, ಇಲ್ಲ ಅಂತ ಹೇಳಲ್ಲ. ದೇವಸ್ಥಾನಗಳಿಗೆಲ್ಲ ಹೋಗಿ ಮಾಡ್ತೀರಲ್ವಾ, ತುಂಬಾ ಪ್ರಚಾರಕ್ಕೆ ಬಂದಿದೆ ನೀವು ಒಳ್ಳೆ ಯೂಟ್ಯೂಬರ್ ಅಂತ ಹೇಳ್ತಕ್ಕಂಥದ್ರಲ್ಲಿ ಏನೋ ಸಂಶಯ ಇಲ್ಲ. ಒಳ್ಳೆ ಚೆನ್ನಾಗಿ ಮಾಡ್ತಾ ಇದ್ದೀರಿ ನೀವು. ಹಾಗೆ ನಾವು ಎಲ್ಲಿ ಹೋಯ್ತಲ್ಲ, ಯಾವ ದೇವಸ್ಥಾನ ಅದು, ಹರಿಹರಪುರ, ಬಹಳ ಚೆನ್ನಾಗಿದೆ ಆ ದೇವಸ್ಥಾನ. ಬಹಳ ಖುಷಿ ಆಯ್ತು ನನಗೆ ನಿಮ್ಮ ಇದನ್ನ ನೋಡಿಯೇ ನಾನು ಹೋದದ್ದು. ಹೌದು. ಹಾಗೆ ಇದೆಲ್ಲ ಒಳ್ಳೆ ಕೆಲಸ. ಖಂಡಿತ ನಾವು ಪ್ರಸಾರ ಮಾಡ್ಬೇಕು. ಮಾಡ್ತಕ್ಕಂಥವನ್ನು ನೀವೇ ಮೀಡಿಯಾ ಮಾತ್ರಿ, ಒಂದು ಮೀಡಿಯಾ ಆದ್ರಿ ಇವಾಗ. ಈ ರೀತಿಯ ಮೀಡಿಯಾಗಳು ನಮ್ಮಲ್ಲಿ ಹೆಚ್ಚು ಬರ್ಬೇಕು. ಪಬ್ಲಿಕ್ ಮೀಡಿಯಾದ ಎಲ್ಲ ಬರ್ಬೇಕು. ಸುಮ್ಮನೆ ಈ ರೀಲ್ಸ್ ಅಂತ ಹೇಳ್ತಾರೆ ಕೆಲವೆಲ್ಲ, ರೀಲ್ಸ್ ಲಾಟ್ಪೋಟ್ ಎಲ್ಲ ಮಾಡ್ತಾರೆ, ಅಂತ ಪ್ರಯೋಜನ ಇಲ್ಲ. ಅದೇ ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆ ಆಗ್ಬೇಕು, ಸ್ವೀಕಾರ ಮಾಡ್ಬೇಕು ಸಮಾಜ. ನಮ್ಮ ಒಂದು ಏನಿದೆ, ನಮ್ಮ ಹಿಂದಿನ ಪರಂಪರೆ ಏನಿದೆ, ಅದನ್ನ ಉಳಿಸಬೇಕು ಮತ್ತೆ ಬೆಳೆಸಬೇಕು. ಆ ಒಂದು ನಿಟ್ಟಿನಲ್ಲಿ ನಿಮ್ಮಂತ ಹಿರಿಯರಿಂದ ಇಂಥ ಒಂದು ಕಾರ್ಯಗಳು ಆಗ್ಲಿ ಹೇಳೋ ಉದ್ದೇಶದಿಂದ ನನ್ನ ಯೋಗಾಮೃತ ಚಾನೆಲ್ ಅಲ್ಲಿ ನಿಮ್ಮ ಇವತ್ತಿನ ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ ಎರಡರ ಬಗ್ಗೆ ನಾನು ತಿಳಿಸಿಕೊಟ್ಟಿದ್ದೇನೆ. ನನಗೆ ಅನ್ನಿಸ್ತದೆ ಈಗ ಇವತ್ತಿಗೆ ಸಾಕು ಅಂತ ಅನಿಸ್ತದೆ. ಮತ್ತೆ ಬೇರೆ ಏನಾದ್ರು ನಿಮಗೆ ಪ್ರಶ್ನೆ? ಈಗ ಕೃಷ್ಣ ಯಜುರ್ವೇದ ಅದ್ರ ಬಗ್ಗೆ ಹೇಳಿದ್ರೆ, ಅಥವಾ ಯಜುರ್ವೇದ ಬಗ್ಗೆ ನಾನು ಹೇಳಿದೆ ಸ್ವಲ್ಪ. ಈಗ ಎರಡು ಯಜುರ್ವೇದದಲ್ಲಿ ಎರಡು ಇದಾಯ್ತು, ಹುಟ್ಟು ಆಯ್ತು, ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ. ಇದ್ರಲ್ಲಿ ಏನ್ ಅದ್ರ ಬಗ್ಗೆ ಆಳವಾದ ಚಿಂತನೆ ಇದೆಯಾ? ಈಗ ಒಂದೊಂದೇ ಕೃಷ್ಣ ಯಜುರ್ವೇದ ಅಥವಾ ಶುಕ್ಲ ಯಜುರ್ವೇದ? ಅಲ್ಲ, ಕೃಷ್ಣ ಯಜುರ್ವೇದದಲ್ಲಿ ನಮ್ಮ ಸಂಧ್ಯಾ ವಂದನೆಗಳು ಎಲ್ಲ ಅದನ್ನು ಬೇಸ್ ಮಾಡಿಕೊಂಡೇ ಉಂಟು ಎಲ್ಲವೂ ಕೂಡ. ನಾವು ಬ್ರಾಹ್ಮಣರಿಗೆ ಸಂಧ್ಯಾ ವಂದನೆ ಮಾಡ್ಬೇಕು, ಆಮೇಲೆ ನಾವು ಊಟ ಮಾಡೋದಕ್ಕೂ ಒಂದು ಕ್ರಮ, ಎಲ್ಲವೂ ಸಹ ವೇದಗಳಲ್ಲಿ ಹೇಳಲ್ಪಟ್ಟಿದೆ ಅಂತವೆಲ್ಲ. ಉಪನಿಷತ್ತುಗಳಲ್ಲಿ ಹೇಳಿದೆ, ನೀನು ಊಟವನ್ನು ಹೇಗೆ ಮಾಡ್ಬೇಕು ನೋಡಿ. ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೇಳ್ತಾರೆ, ಅದಲ್ಲ ಇಲ್ಲಿ. ಭೋಜನ ಮಾಡುದು ಸಹ ಹೇಗೆ, ಆಹಾರವನ್ನ ಎಷ್ಟು ನೀವು ತಗೊಳ್ಬೇಕು, ಯಾವಾಗ ತಗೊಳ್ಬೇಕು, ಹೇಗೆ ತಗೊಳ್ಬೇಕು, ಮತ್ತೆ ಆಹಾರವನ್ನು ಹೇಗೆ ಸಂಸ್ಕಾರ ಮಾಡ್ಬೇಕು, ಅದನ್ನ ನಾವು ದೇವರ ಅರ್ಪಣೆ ಮಾಡಿ ಪ್ರಸಾದ ಮಾಡಿ ಅದನ್ನ ಮುಂಜಿಸ್ಬೇಕು. ಮತ್ತೆ ಊಟ ಅಂತಕ್ಕಂಥದ್ದೇ ಒಂದು ಯಜ್ಞ. ಆ ಊಟ ತಟ್ಟೆ ಒಂದು ಯಜ್ಞ ವೇದಿಕೆ ಅದು, ಅಥವಾ ಎಲೆ ಒಂದು ಯಜ್ಞ ವೇದಿಕೆ ಅದು. ಅಲ್ಲಿರ್ತಕ್ಕಂಥ ಸೌಟು ಅದೆಲ್ಲವೂ ಕೂಡ ಯಜ್ಞ ಮಾಡೋದಕ್ಕೆ ಉಪಯೋಗಿಸ್ತಕ್ಕಂಥದ್ದು. ತುಪ್ಪ ಹಾಕ್ಲಿಕ್ಕೆ ಇರ್ಬೋದು, ಸವಿಸ್ ಹಾಕ್ಲಿಕ್ಕೆ ಇರ್ಬೋದು. ಈ ರೀತಿ ನಾವು ಭಾವನೆ ಮಾಡಿಕೊಂಡು ಅದನ್ನ ನಾವು ಸ್ವೀಕಾರ ಮಾಡ್ಬೇಕು. ರಾಮಕೃಷ್ಣಾಶ್ರಮಕ್ಕೋಸ್ಕರ ನಾನು ಹೋಗಿದ್ದೆ, ರಿಮ್ಸೆ ಅಂತ ಮೈಸೂರಿನಲ್ಲಿ. ಅವ್ರು ಹೇಳ್ತಾರೆ, ನೀವು ಊಟ ಮಾಡೋ ಮೊದಲು ಅನ್ನವನ್ನು ನೋಡ್ಕೊಂಡ್ಬಿಟ್ಟು ನೀನ್ ಏನ್ ಹೇಳ್ಬೇಕು ಅಂದ್ರೆ, ಈ ಅನ್ನ ಅಂತಂದ್ರೆ ನನಗೆ ಶಕ್ತಿಯನ್ನ, ಬಲವನ್ನ ತುಂಬುವಂತಹದ್ದು, ಆಮೇಲೆ ಓಜಸ್ಸನ್ನ, ತೇಜಸ್ಸನ್ನ ನನ್ನಲ್ಲಿ ಬೆಳೆಸುವಂತಹದ್ದು, ಆಮೇಲೆ ಪಾವಿತ್ರತೆಯನ್ನ ನನ್ನಲ್ಲಿ ಉಂಟು ಮಾಡುವಂತಹದ್ದು ಆಗಲಿ. ಅವ್ರು ಈ ಅನ್ನ ಅಂತಕ್ಕಂಥದ್ದು ಇದು ಭಗವಂತ. ಅವನೇನೆಲ್ಲ ಕೊಡ್ಬೇಕು? ಶಕ್ತಿಯನ್ನ, ಬಲವನ್ನ. ಶಕ್ತಿ ಬೇರೆ, ಬಲ ಬೇರೆ ಅಂತ ಕೇಳ್ಬೋದು. ನಾವು ಬೇರೆ ಬೇರೆ ಅದು, ಬಲವೇ ಬೇರೆ, ಶಕ್ತಿಯೇ ಬೇರೆ. ಶಕ್ತಿ ಬಲ ಎರಡನ್ನ ಕೊಡು ಅಂತ. ಆಮೇಲೆ ಓಜಸ್ ಮತ್ತೆ ತೇಜಸ್ಸನ್ನ ಕೊಡು. ಓಜಸ್ ಅಂದ್ರೆ ಏನು? ನಾವು ಯಾವಾಗ್ಲೂ ಧ್ಯಾನ ಮಾಡ್ತಾ, ಜಪ ಮಾಡ್ತಾ, ಗಾಯತ್ರಿಯನ್ನು ಹೇಳುತ್ತಾ ನಮ್ಮಲ್ಲಿ ಒಂದು ರೀತಿಯ ಓಜಸ್, ಆವರ ಅಂತ ಹೇಳ್ತಾರೆ, ಅದು ಉಂಟಾಗುತ್ತೆ, ಒಂದು ಪ್ರಕಾಶ ಉಂಟಾಗುತ್ತೆ. ಅದಕ್ಕೊಂದು ತೇಜಸ್ಸಿದೆ. ಆ ತೇಜಸ್ಸು ಬರ್ಲಿ ಶುರುವಾದ ನಾವು ಜಗತ್ತಿಗೆಲ್ಲ ನಮ್ಮ ಬೆಳಕು ಕಾಣ್ತದೆ. ಬಂದ್ರು ಒಂದು ಏನೋ ಗೌರವ ನಮಗೆ ಸ್ಪೆಷಲ್ ಆಗಿ ಸಿಗುತ್ತೆ. ನಮ್ಮ ಮುಖ ನೋಡುವಾಗಲೇ ಅವರಿಗೆ ಎಲ್ಲ ನಮಸ್ಕಾರ ಮಾಡುವ ಅಂತ ಕಾಣ್ತದೆ. ಯಾಕೆ? ನಮ್ಮಲ್ಲಿ ಒಂದು ತೇಜಸ್ಸಿದೆ. ಸೊ ಓಜಸ್ ನಾವು ಸೃಷ್ಟಿ ಮಾಡಿದ್ದು ಈ ತರ ಮಾಡಿಬಿಟ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿ ಓಜಸ್ ಬಂತು. ತೇಜಸ್ಸನ್ನ ಕೊಡು. ಆಮೇಲೆ ಪಾವಿತ್ರತೆಯನ್ನ ಕೊಡು. ಪಾವಿತ್ರತೆ ಅದು ಅನ್ನ ಪಾವಿತ್ರವಾಗಿ ಬೇಕದು. ಯಾಕೆ ಗೊತ್ತುಂಟು? ನಮ್ಮ ನ್ಯಾಯವಾದ ಸಂಪಾದನೆ ಮಾಡಿದ ಇದರಿಂದ ದ್ರವ್ಯಗಳಿಂದ ಅನ್ನ ಇತ್ಯಾದಿಗಳನ್ನು ತಯಾರು ಮಾಡ್ಬೇಕು.
ಅದು ಹಾಗಿದ್ರೆ ಅದು ಶುದ್ಧ ಅದು. ಹ್ಮ್. ಆಮೇಲೆ ಮತ್ತೆ ದೇವ್ರಿಗೆ ಅರ್ಪಣೆ ಮಾಡ್ಬೇಕು ಅದನ್ನ. ಹ್ಮ್. ಏನೇನ್ ಮಾಡ್ತೇವೆ ನಾವು ತಿನ್ನೋಮಲ್ಲಿ ಎಲ್ಲ ಒಂದೊಂದ್ಸತಿ ದೇವ್ರಿಗೆ ಅರ್ಪಣೆ ಮಾಡ್ಬೇಕು, ನೈವೇದ್ಯ. ನೈವೇದ್ಯ ಮಾಡ್ಬೇಕು. ಹ್ಮ್. ಹಾಗೆ ನೈವೇದ್ಯ ಮಾಡಿ ಅದನ್ನ ತಿಂದ್ರೆ ಅದಕ್ಕೆ ಪಾವಿತ್ರತೆ ಉಂಟು. ಅದು ನಮ್ಮಲ್ಲಿ ಪಾವಿತ್ರತೆಯನ್ನು ಉಂಟು ಮಾಡ್ತದೆ, ಒಳ್ಳೆ ಬುದ್ಧಿ ಕೊಡ್ತದೆ. ಹ್ಮ್. ನೀವು ಯಾವ್ದಾದ್ರು ಕೆಟ್ಟ ದಾರಿಯಲ್ಲಿ ಸಂಪಾದನೆ ಮಾಡಿದ ಅನ್ನವನ್ನು ಊಟ ಮಾಡಿದ್ರೆ ನಮಗೆ ಕೆಟ್ಟ ಬುದ್ಧಿಯೇ ಬರ್ತದೆ, ಹೌದು. ಒಳ್ಳೆ ಬುದ್ಧಿ ಬರುದಿಲ್ಲ. ಹ್ಮ್. ಕಳ್ಳತನ ಮಾಡೋ ಬುದ್ಧಿ ಬಂದ್ರು ಕೂಡ ಕೆಲಸ ನಮ್ಮ ಅನ್ನದಿಂದಲೇ ದೋಷದಿಂದಲೇ ನಮಗೆ ಬಂದು ಬಿಡುವುದು, ಹ್ಮ್. ಎಳ್ಳಿ ಬರುದಿಲ್ಲ. ಹೌದು. ಆ ಅನ್ನ ಜೀರ್ಣ ಆಗುವವರೆಗೆ ನಮ್ಮ ಕಳ್ಳತನ ಬುದ್ಧಿ ಇರ್ತದೆ. ಖಂಡಿತ. ಹಾಗೆಲ್ಲ. ಹ್ಮ್. ಸೊ ಹಾಗೆ ಇಷ್ಟೆಲ್ಲ ವಿಚಾರಗಳಿದೆಯಲ್ಲ, ಪ್ರತಿಯೊಂದು ಕೂಡ ವೇದದಲ್ಲಿ ಹೇಳಿದೆ. ಹ್ಮ್. ಆ ವೇದವನ್ನು ಅರ್ಥ ಮಾಡುವುದರಲ್ಲಿ ಇದೆ. ಅರ್ಥವನ್ನ ಮಾಡಿಕೊಳ್ತಕ್ಕಂಥವ್ರು ನಾವು ಯೋಗ್ಯರಾದ ಗುರುಗಳ ಮೂಲಕ ನಾವು ಅರ್ಥವನ್ನು ಮಾಡ್ಕೊಳ್ತೀವಿ. ಖಂಡಿತ. ಇಷ್ಟು ವಿಚಾರಗಳನ್ನು ನಾನೀಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಓಕೆ. ಆ ಮತ್ತೆ ಮುಂದಿನ ಭಾಗ ಇದ್ದರೆ ಹಾ. ಅದನ್ನ ನಾವು ಮತ್ತೆ ಇದರಲ್ಲೇ ಮುಂದುವರಿಸಬಹುದು, ವೇದಗಳ Okay. ಬಗ್ಗೆ ಹಾಗೆ ಮುಂದುವರಿಸಬಹುದು. ಹಾಗೆ ಖಂಡಿತ. ಮುಂದೆ ಯಾವ್ದು ಹ್ಮ್. ಯಾವ ವಿಚಾರವನ್ನು ನೀವು ಹೇಳ್ತೀರಾ, ಮತ್ತೆ ಜನಗಳಿಗೆ ಯಾವ್ದು ಉಪಕಾರ ಸ್ವಲ್ಪ ನೋಡುವ. ಆದ್ರೂ ನಮ್ಮಿಂದ ಆಗುದಾದ್ರೆ, ಒಂದು ಎಳ್ಳಷ್ಟಾದ್ರೂ ಆಗುದಾದ್ರೆ ಆಗಲಿ ಅಂತಕ್ಕಂಥ ಭಕ್ತಿ ಭಾವದಿಂದ ಹ್ಮ್. ನಾನು ಇದನ್ನ ಆ ಭಗವಂತನ ಚರಣೆಗೆ ಅರ್ಪಿಸ್ತೇನೆ. ಮತ್ತೆ ಜೊತೆಗೆ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಧನ್ಯವಾದವನ್ನು ಕೂಡ ಸಮರ್ಪಿಸ್ತೇನೆ. ಇಂಥ ಒಂದು ಒಳ್ಳೆಯ ಕಾರ್ಯಗಳು ನಿಮ್ಮ ಕೈಯಲ್ಲಿ ಯಾವಾಗಲೂ ನಡೀತಾ ಇರಲಿ, ಜೀವನ ಪರ್ಯಂತ ಇಂಥ ಒಳ್ಳೆಯ ಕಾರ್ಯ ನಿಮ್ಮಲ್ಲಿ ನಡೀತಾ ಇರಲಿ ಅಂತ ಭಗವಂತನಲ್ಲಿ ಆಶಿಸಿ, ಇವತ್ತಿನ ದಿವಸ ಬಹಳ ಒಳ್ಳೆಯದು. ಶ್ರಾವಣ ಮಾಸ ಪ್ರಾರಂಭದ ದಿನ ಇವತ್ತು. ಖಂಡಿತ. ಹೌದು. ಹಾಗಾಗಿ ಈ ದಿವಸ ಮಹಾಲಕ್ಷ್ಮಿಯ ವಿಶೇಷ ಅನುಗ್ರಹ ಪ್ರಾಪ್ತರಾಗತಕ್ಕಂತಹ ಕಾಲ. ಆಗ ಮಹಾಲಕ್ಷ್ಮಿಯ ಅನುಗ್ರಹದಲ್ಲಿ ನಾವೀಗ ನೀವು ಇಲ್ಲಿ ಬಂದಿದ್ದೀರಿ, ನಾವೀಗ ಈ ಒಂದು ಕಾಲಕ್ಷೇಪವನ್ನು ಇಂಥ ಒಂದು ಪ್ರವಚನದ ಮೂಲಕವಾಗಿ ನಾವು ಮಾಡಿದೆವು. ಇಂಥ ಕಾರ್ಯಗಳು ನಮ್ಮಲ್ಲಿ ಸದಾ ನಡೀತಾ ಇರಲಿ ಅಂತಲೂ ಕೂಡ ಭಗವಂತನ ಪ್ರಾರ್ಥನೆ ಮಾಡಿ ನನ್ನ ಈ 2 ಮಾತುಗಳನ್ನ ಭಗವಂತನ ಚರಣಾವತಿಗೆ ಅರ್ಪಿಸ್ತೇನೆ. ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಬಿಟ್ಟು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಸ್, ಖಂಡಿತ ಗುರುಗಳೇ. ಈ ಎಲ್ಲ ವಿಚಾರಗಳು ವೇದದಲ್ಲಿ ಹೇಳಿದೆ, ಹೇಗೆ ಇರಬೇಕು, ಏನ್ ಮಾಡಬೇಕು ಅನ್ನೋದನ್ನ ತುಂಬಾ ಒಂದು ಒಳ್ಳೆಯ ವಿಷಯ ಮಾತುಗಳನ್ನ ಹೇಳಿದ್ರಿ. ನಮ್ಮ ಆಧ್ಯಾತ್ಮಿಕ ಚಿಂತನೆಯ ಜೊತೆಗೆ ನಮಗೆ ಗೊತ್ತಿರುವ ವಿದ್ಯೆಯನ್ನ, ವಿಷಯವನ್ನ ಮುಂದಿನ ಪೀಳಿಗೆಗೂ ಕೂಡ ಕೊಟ್ಟು ಹೋಗ್ಬೇಕು. ಅಷ್ಟೇ ಅಲ್ಲ, ಇವತ್ತಿನ ಈ ವಿಷಯದಲ್ಲಿ ಬ್ರಾಹ್ಮಣನಾದವನು ಸ್ವ ಅಧ್ಯಯನವನ್ನು ಏಕೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ರಿ. ಹಾಗೆ 4 ವೇದಗಳ ವಿಚಾರ, ಮುಖ್ಯವಾಗಿ ಕೃಷ್ಣ ಯಜುರ್ವೇದ ಹಾಗೂ ಶುಕ್ಲ ಯಜುರ್ವೇದ ಅದು ಹೇಗಾಯ್ತು, ಅದರ ಹುಟ್ಟು ಹೇಗಾಯ್ತು ಅನ್ನೋದನ್ನು ಕೂಡ ಅರ್ಥವತ್ತಾಗಿ ನಮ್ಮ ಗುರುಗಳು ಹೇಳಿದ್ರು. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನ ವಿಷಯವನ್ನ ನಮಗೂ ಹಾಗೂ ನಮ್ಮ ವೀಕ್ಷಕರಿಗೂ ತಿಳಿಸಿಕೊಡಿ ಗುರುಗಳೇ. ಹಾಗೆ ನಿಮ್ಮೆಲ್ಲರಿಗೂ ಆ ಗುರುಗಳ ಹಾಗೂ ದೇವರ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ, ಸ್ನೇಹಿತರೆ, ಇದು ಯೋಗಾಮೃತ. ಮುಂದಿನ ದಿನದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೇವೆ. ಎಂದಿನಂತೆ ಸಚ್ಚಿಂತನೆ, ಸತ್ಕಾರ್ಯ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಗುರುಗಳೇ ಮತ್ತೊಮ್ಮೆ ನಮೋ ನಮಃ. ನಮಸ್ಕಾರ.